ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಒಂದು ಸಿಲೆಬಸನ್ನು ಈ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲರಿಗೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು 9ನೇ ತರಗತಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ, ಮಾಹಿತಿ ತಂತ್ರಜ್ಞಾನ ಏನಿದೆ, ಯೂನಿಟ್ 1 ಮೊದಲನೇ ಅಧ್ಯಾಯ. ಸೊ ಮೊದಲನೇ ಅಧ್ಯಾಯ ಏನಾಗ್ತದೆ ಅಂದರೆ ಇಂಟ್ರೊಡಕ್ಷನ್ ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ITES ಅಂತ ಇದೆ. ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್. ಅಂದರೆ ಈ ಒಂದು ಮಾಹಿತಿ ತಂತ್ರಜ್ಞಾನದ ಪರಿಚಯ ಮತ್ತು ಮಾಹಿತಿ ತಂತ್ರಜ್ಞಾನದ ಆಧಾರದ ಮೇಲೆ ಏನೆಲ್ಲ ಸೇವೆಗಳನ್ನು ಪಡಿತಾ ಇದ್ದೀವಿ, ವಿಶೇಷವಾಗಿ ಉದ್ಯಮಗಳಲ್ಲಿ, ಕೈಗಾರಿಕೆಗಳಲ್ಲಿ, ವ್ಯಾಪಾರದಲ್ಲಿ. ಸೊ ಈ ಒಂದು ಯೂನಿಟ್ ಫಸ್ಟ್ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ಯೂನಿಟ್ಗೆ ಸಂಬಂಧಿಸಿದಂತೆ ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ವಿಶೇಷವಾಗಿ ಈ ವಿಡಿಯೋದಲ್ಲಿ ನಾವು ಏನು ಚರ್ಚೆ ಮಾಡ್ತೀವಿ ಅಂದರೆ ಈ ಒಂದು ಅಧ್ಯಾಯದ ಕೊನೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಏನಿದೆ, ಟೆಕ್ಸ್ಟ್ ಬುಕ್ಕಿನ ಕೊನೆಗಡೆ ನಿಮಗೆ ಎಕ್ಸರ್ಸೈಸ್ ಮಾಡಲಿಕ್ಕೆ ನಿಮ್ಮ ಫೇರ್ ನೋಟ್ಬುಕ್ನಲ್ಲಿ ಬರೀಲಿಕ್ಕೆ ಆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಪ್ರಶ್ನೆಗಳಿಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಸೊ ಆ ಪ್ರಶ್ನೆಗಳಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನೋಟ್ಸ್ ಕೂಡ ಇದೆ, ಹಿಂದೆ ಏನು ಡಿಸ್ಪ್ಲೇ ಆಗ್ತಾ ಇದೆ ಈ ಒಂದು ನೋಟ್ಸನ್ನು PDF ರೂಪದಲ್ಲಿ ನಿಮ್ಮ ಶಾಲೆಗೆ ತಲುಪಿಸುವಂತಹ ಕೆಲಸ ಮಾಡ್ತೇವೆ. ಜೊತೆಲಿ ನಮ್ಮ ವೆಬ್ಸೈಟ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತೇವೆ. ಸೊ ಇವು ನೋಟ್ಸ್ ಯಾವ ರೀತಿ ಇದೆ ಅಂದರೆ ನಿಮ್ಮ ಆನ್ಸರ್ಸು ಇಂಗ್ಲೀಷ್ ಮೀಡಿಯಮು ಹಾಗೂ ಕನ್ನಡ ಮೀಡಿಯಮ್ ಎರಡರಲ್ಲೂ ಕೂಡ ಕೊಟ್ಟಿದ್ದೀವಿ. ನೀವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಇಂಗ್ಲೀಷ್ನಲ್ಲಿ ಆನ್ಸರ್ ಬರೀತೀನಿ ಅಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಸಿಗುತ್ತೆ. ಅದೇ ರೀತಿ ಕೆಳಗಡೆನೇ ಏನು ಮಾಡಿದ್ದೀವಿ, ಕನ್ನಡ ಕೂಡ ಕೊಟ್ಟಿದ್ದೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿ ಆಗುತ್ತೆ, ಒಂದು ನಿಮಗೆ ಈ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ಕಲಿತ ನಂತರ ಈ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಜೊತೆಯಲ್ಲಿ ಆ ಒಂದು ವಿಡಿಯೋದಲ್ಲಿ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನಾದರೂ ಮಿಸ್ ಆಗಿತ್ತು ಅಂದರೆ ಆ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇ ಅಧ್ಯಾಯ ಮಾಹಿತಿ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ಉದ್ಯಮ ಪರಿಚಯ ಅಂತ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಟೀಚರ್ ಪ್ರಾಕ್ಟೀಸು ಎಕ್ಸಾಂಪಲ್. ಶಿಕ್ಷಕರು ಈ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಬಹಳ ಬೇರೆ ಬೇರೆ ಉದ್ದೇಶಕ್ಕಾಗಿ ಬಳಸ್ತೇವೆ. ತರಗತಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನು ಯಾವ ರೀತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಟೇಬಲ್ ಕೊಡಲಾಗಿದೆ. ಈ ರೀತಿ ಟೇಬಲ್ ಇದೆ, ಮುಂದೆ ಎಕ್ಸಾಂಪಲ್. ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಒಂದು ಫೇರ್ ನೋಟ್ಬುಕ್ನಲ್ಲಿ ಈ ಒಂದು ಟೇಬಲನ್ನು ಹಾಕ್ಕೊಂಡು ತರಗತಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನು ಶಿಕ್ಷಕರು ಹೇಗೆ ಮಾಡ್ತಾರೆ ಅಂತ ಇದೆ. ಸೊ ಉದಾಹರಣೆಯಲ್ಲಿ ನೀವು ಬರೀಬೇಕು. ಸೊ ಶಿಕ್ಷಕರು ಏನೆಲ್ಲ ಬಳಕೆ ಮಾಡ್ತಾರೆ ಅಂದರೆ ಒಂದು ಸ್ಮಾರ್ಟ್ ಬೋರ್ಡನ್ನು ಬಳಕೆ ಮಾಡ್ತೀವಿ, ಲ್ಯಾಪ್ಟಾಪನ್ನು ಬಳಕೆ ಮಾಡ್ತೇವೆ, ಟ್ಯಾಬ್ಸ್ಗಳು ಬಳಕೆಯನ್ನು ಮಾಡ್ತೀವಿ, ಅನೇಕ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಬೋಧನಾ ಮತ್ತು ಕಲಿಕೆಯಲ್ಲಿ ತೊಡಗುವಾಗ ಈ ರೀತಿಯ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ತೀವಿ ಅಂತ ಹೇಳ್ತೇವೆ. ಸೊ ಅದೇ ಪ್ರಶ್ನೆಯಲ್ಲಿ ಎರಡನೇ ಏನಿದೆ ಅಂದರೆ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡುವಲ್ಲಿ ಮಾಹಿತಿ ತಂತ್ರಜ್ಞಾನ ಯಾವ ರೀತಿ ಉಪಯೋಗ ಆಗ್ತದೆ ಅಂತ. ಸೊ ಮೌಲ್ಯಮಾಪನ ಮಾಡುವಾಗ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಗೂಗಲ್ ಫಾರ್ಮನ್ನು ಉಪಯೋಗ ಮಾಡಿಕೊಂಡು ನಾವು ಮೌಲ್ಯಮಾಪನ ಮಾಡ್ಬೋದು. ಆನ್ಲೈನ್ ರಸಪ್ರಶ್ನೆಗಳನ್ನು ಮಾಡೋದ್ರ ಮುಖಾಂತರ ನಾವು ಈ ರೀತಿಯ ಮೌಲ್ಯಮಾಪನ ಮಾಡ್ಬೋದು. ಕಹೂಟ್ ಅಂತ ಒಂದು ಮೊಬೈಲ್ ಆ್ಯಪ್ ಇದೆ, ವೆಬ್ಸೈಟ್ ಕೂಡ ಇದೆ. ಸೊ ಈ ಒಂದು ಆ್ಯಪ್ ಮತ್ತು ಸಾಫ್ಟ್ವೇರ್ಗಳನ್ನು ಬಳಸಿಕೊಂಡು ನಾವೇನು ಮಾಡ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಗ್ರಂಥಾಲಯ ನಿರ್ವಹಣೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಹೇಗೆ ಉಪಯೋಗ ಅಂತ ಇದೆ. ಸೊ ಗ್ರಂಥಾಲಯ ನಿರ್ವಹಣೆ ಅಂತ ಬಂದಾಗ ಡಿಜಿಟಲ್ ಗ್ರಂಥಾಲಯವನ್ನು ನಾವು ತಯಾರಿಸ್ಬೋದು. ಡಿಜಿಟಲ್ ಗ್ರಂಥಾಲಯ ಅಂದರೆ ಏನು? ಸೊ ಡಿಜಿಟಲ್ ಗ್ರಂಥಾಲಯ ಅಂದರೆ ನಮಗೆ ಅವಶ್ಯಕವಿರುವಂಥ ಪುಸ್ತಕಗಳನ್ನು PDF ರೂಪದಲ್ಲಿ ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ನಾವು ಸೇವ್ ಮಾಡುವಂಥದ್ದು ಒಂದು. ಸೊ ಎರಡನೇದಾಗಿ ಏನಾಗಿದೆ ಅಂದರೆ ನಮ್ಮದೇ ಒಂದು ಶಾಲೆಯ ಬ್ಲಾಗ್ಗಳನ್ನು ರಚನೆ ಮಾಡಿ, ನಮ್ಮ ಶಾಲೆಗಳ ವೆಬ್ಸೈಟ್ಗಳನ್ನು ರಚನೆ ಮಾಡಿ, ಸೊ ಈ ಡಿಜಿಟಲ್ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ನಮ್ಮ ಬ್ಲಾಗ್ ಮತ್ತು ವೆಬ್ಸೈಟ್ನಲ್ಲಿ ಜೋಡಿಸುವಂಥದ್ದು. ಸೊ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾದಾಗ ಮಾಹಿತಿ ತಂತ್ರಜ್ಞಾನ ಭಾಳಷ್ಟು ಅಲ್ಲಿ ಉಪಯೋಗ ಆಗ್ತದೆ ಮಕ್ಕಳೇ. ಇನ್ನು ವಿದ್ಯಾರ್ಥಿಗಳ ದಾಖಲೆ ನಿರ್ವಹಣೆ. ಸೊ ನೋಡಿ, ಈ ರೀತಿ ನೀವು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗುವಾಗ, ಶಿಕ್ಷಕರು ಬೋಧನೆಯನ್ನು ಮಾಡುವಾಗ ಒಂದಿಷ್ಟು ದಾಖಲೆಗಳನ್ನು ಬರಬೇಕಾಗತ್ತೆ. ಸೊ ಈ ವಿಡಿಯೋ ನೋಡಿದ ನಂತರ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಾವು ಯೂನಿಟ್ 1 ಕ್ವಶನ್ಸ್ ಮತ್ತು ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ನೋಡಿದ ನಂತರ ನೀವೇನು ಮಾಡ್ತೀರಿ, ನೋಟ್ಬುಕ್ನಲ್ಲಿ ರೆಕಾರ್ಡನ್ನು ಮಾಡ್ತಿರ್ತೀರಿ, ಫೇರ್ ನೋಟ್ಬುಕ್ನಲ್ಲಿ ಮಾಡ್ತೀರಿ, ಕ್ಲಾಸ್ ವರ್ಕ್ನಲ್ಲಿ ಮಾಡ್ತಿರ್ತೀರಿ. ಸೊ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯಾವ ರೀತಿ ಆಗುತ್ತೆ ಅಂದರೆ ಶಿಕ್ಷಕರು ಈ ಒಂದು ನೋಟ್ಬುಕ್ಗಳನ್ನು ಸ್ಕ್ಯಾನ್ ಮಾಡಿ PDF ರೂಪಕ್ಕೆ ಬದಲಾಯಿಸಿ ಅವರು ತಮ್ಮ ಒಂದು ಪೆನ್ ಡ್ರೈವ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳ ದಾಖಲೆಗೆ ನಿರ್ವಹಣೆಗೆ ಕೂಡ ಮಾಹಿತಿ ತಂತ್ರಜ್ಞಾನ ಉಪಯೋಗ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಈ ಒಂದು ಮೊದಲನೇ ಪ್ರಶ್ನೆ ಏನಿತ್ತು ಅಂದರೆ ಈ ಕೆಳಗಿನ ವಲಯಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಉಪಯೋಗಗಳನ್ನು ಬರೆಯಿರಿ ಅಂತ ಒಂದು ಈ ರೀತಿ ಟೇಬಲ್ ಇತ್ತು. ಟೇಬಲ್ನಲ್ಲಿ ಶಿಕ್ಷಕರು ಬಳಸುವಂಥದ್ದು ಕೊಟ್ಟಿದ್ದಾರೆ, ನೀವು ಉದಾಹರಣೆ ಬರೀಬೇಕಾಗಿತ್ತು. ಸೊ ಇದನ್ನು ನೀವೇನು ಮಾಡಿ ನಿಮ್ಮ ಕ್ಲಾಸ್ ವರ್ಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ, ಅದಾದಮೇಲೆ ಫೇರ್ ಬುಕ್ನಲ್ಲಿ ಕೂಡ ಮಾಡ್ಕೊಳ್ಳಿ.
ಈಗ ಎರಡನೇದೇನಿದೆ ಅಂದರೆ ಶಾರ್ಟ್ ಆನ್ಸರ್ಸ್ ಇದೆ, ಅದರಲ್ಲಿ ಕಿರು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಪ್ರತಿಯೊಂದು ಪ್ರಶ್ನೆಯನ್ನು 2 ವರ್ಷನ್ನಲ್ಲಿ ಕೊಟ್ಟಿದ್ದೀನಿ, ಇಂಗ್ಲೀಷು ಮತ್ತು ಕನ್ನಡ. ಸೊ ಮೊದಲನೇ ಪ್ರಶ್ನೆ ಏನಂದರೆ, ಇಲ್ಲಿ IT ಮತ್ತು ITES ಪದದಿಂದ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳಿದ್ದೀನಿ, ನೀವೇನು ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಸೊ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಅಂದರೆ ಸದ್ಯಕ್ಕೆ ಸಮಾಜದಲ್ಲಿ ನಡೀತಿರುವಂಥದ್ದು ಭಾಳ ವೇಗವಾಗಿ ಬೆಳೀತಿರುವಂತಹ ಒಂದು ವಿಭಾಗ ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನೀವು ಏನು ಅಧ್ಯಯನ ಮಾಡ್ತಾ ಇದ್ದೀರಿ, ಮುಂದಿನ 10 ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ನಿಮ್ಮ ಜೀವನವನ್ನೇ ಬದಲಾಯಿಸುವಂತೆ ಮಾಡ್ತದೆ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನೋಡಿ, IT ಮತ್ತು ITES ಪದದಿಂದ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಿ? ಸೊ ಈಗಾಗಲೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ನಾನು ಈ ಒಂದು ವಿಡಿಯೋವನ್ನು ನೀವು ನನ್ನ ಒಂದು ರೆಗ್ಯುಲರ್ ಚಾಪ್ಟರ್ ಮಾಡಿದ್ದೆ, ನಾನು ಅಧ್ಯಾಯ 1 ಕಂಪ್ಲೀಟಾಗಿ ಪಾಠ ಮಾಡಿದ್ದೇನೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡಿ ನಿಮಗೆ ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಸ್ವಲ್ಪ ಈಸಿ ಆಗ್ತದೆ. ಇದು ನೇರವಾಗಿ ಕ್ವಶನ್ ಆನ್ಸರ್ ಡಿಸ್ಕಸ್ ಮಾಡೋದಕ್ಕಿಂತ ಆ ಪಾಠ ನೋಡಿಕೊಂಡು ಇಲ್ಲಿ ಬರೋದು ಭಾಳ ಉತ್ತಮ. ಸೊ ಮಾಹಿತಿ ತಂತ್ರಜ್ಞಾನ ಅಂದರೆ ಯಾವುದೇ ಮಾಹಿತಿಯನ್ನು ರಚಿಸುವಂಥದ್ದು, ಆಮೇಲೆ ಅದನ್ನು ನಿರ್ವಹಣೆ ಮಾಡುವಂಥದ್ದು, ಅದನ್ನು ಸಂಗ್ರಹಿಸುವಂಥದ್ದು ಹಾಗೂ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದನ್ನು ನಾವು ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತೇವೆ. ಸೊ ಮಾಹಿತಿ ರಚನೆ ಮಾಡುವಲ್ಲಿ ನಾವು ತಂತ್ರಜ್ಞಾನ ಬಳಸ್ತೀವಿ, ಮಾಹಿತಿಯನ್ನು ನಿರ್ವಹಣೆ ಮಾಡುವಲ್ಲಿ ತಂತ್ರಜ್ಞಾನ ಬಳಸ್ತೀವಿ, ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ಕೂಡ ತಂತ್ರಜ್ಞಾನ ಬಳಸ್ತೀವಿ, ಹಾಗೂ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳುವಾಗ ಕೂಡ ನಾವು ತಂತ್ರಜ್ಞಾನ ಬಳಸ್ತೀವಿ. ಇದು ಮಾಹಿತಿ ತಂತ್ರಜ್ಞಾನ ಅಂತ ಆಗ್ತದೆ. ಇದು ಆಯಿತು. ಸೊ ಎರಡನೇ ಕಾನ್ಸೆಪ್ಟ್ ಏನಂದರೆ ಮಾಹಿತಿ ತಂತ್ರಜ್ಞಾನ. ಸೊ ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು, ITES, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್ ಅಂತ. ಸೊ ಇದು ಹಾಗಂದರೆ ಏನು ಸರ್? ಸೊ ಇಲ್ಲಿ ಭಾಳ ನಾನು ಸಿಂಪಲಾಗಿ 2 ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಒಂದು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಬ್ಯಾಂಕ್ ಅಂತ ಇರುತ್ತೆ. ಸೊ ಬ್ಯಾಂಕಿನ ಮೂಲ ಉದ್ದೇಶ ಏನು ಅಂದರೆ ಹಣಕಾಸಿನ ವ್ಯವಹಾರ. ಸೊ ಇಲ್ಲಿ ಗ್ರಾಹಕರು ತಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಹೂಡ್ತಾರೆ. ಸೊ ಗ್ರಾಹಕರಿಗೆ ಬಡ್ಡಿಯನ್ನು ಅಲ್ಲಿ ಏನಾಗುತ್ತೆ, ಲೋನ್ ಸಾಲವನ್ನು ಕೊಡಲಾಗುತ್ತೆ. ಗ್ರಾಹಕರು ತಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡಬಹುದು ಸುರಕ್ಷಿತವಾಗಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಹಣಕಾಸಿನ ಸೇವೆಯನ್ನು ಮಾಡುತ್ತೆ ಬ್ಯಾಂಕ್. ಆದರೆ ಈ ಹಣಕಾಸಿನ ಸೇವೆಯನ್ನು ಮಾಡುವಾಗ ಬ್ಯಾಂಕಿಗೆ ಒಂದಿಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಅಲ್ಲಿ ಅವಶ್ಯಕತೆ ಇರುತ್ತದೆ. ಏನು? ಒಂದು ಬ್ಯಾಂಕ್ ನಡಿಬೇಕಾದಾಗ ಅಲ್ಲಿ ಇತ್ತೀಚೆಗೆ ತಾವು ಗಮನಿಸ್ತಾ ಇದ್ದೀರಿ, ಎಲ್ಲ ಬ್ಯಾಂಕ್ಗಳು ಕಂಪ್ಯೂಟರ್ ಆಧಾರಿತವಾಗಿ, ಇಂಟರ್ನೆಟ್ ಆಧಾರಿತವಾಗಿ ಕಾರ್ಯವನ್ನು ಮಾಡ್ತಾ ಇವೆ. ಸೊ ಆಗ ಇಡೀ ಬ್ಯಾಂಕ್ನಲ್ಲಿ ಒಂದಿಷ್ಟು ಕಂಪ್ಯೂಟರ್ ನೆಟ್ವರ್ಕ್ ಇರ್ತದೆ, ಇಂಟರ್ನೆಟ್ ಇರ್ತದೆ. ಸೊ ಇಲ್ಲಿ ಬ್ಯಾಂಕ್ ತನ್ನ ಕೆಲಸ ಏನಿದೆ, ಹಣಕಾಸಿನ ವ್ಯವಹಾರ ಮಾಡುವಂಥದ್ದಿದೆ. ಆದರೆ ಆ ಕಂಪ್ಯೂಟರನ್ನು ನಿರ್ವಹಣೆ ಮಾಡಲಿಕ್ಕೆ ಆ ಬ್ಯಾಂಕು, ಎಕ್ಸಾಂಪಲ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಒಂದು ಬ್ರ್ಯಾಂಚ್ ಇದೆ, ಎಕ್ಸಾಂಪಲ್ ಆಗಿ ಮೈಸೂರು ಬ್ರ್ಯಾಂಚ್. ಸೊ ಈ ಒಂದು ಬ್ರ್ಯಾಂಚಿನಲ್ಲಿ ಏನು ಮಾಡುತ್ತೆ ಅಂದರೆ, ಆ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಎಲ್ಲ, ಅಂದರೆ ಅದಕ್ಕೆ ಏನಾದರೂ ತೊಂದರೆ ಆದರೆ, ಏನೇ ಇಶ್ಯೂಸ್ ಆದರೂ ಕೂಡ ಒಂದು ಕಂಪನಿಗೆ, ಒಂದು ಶಾಪ್ಗೆ ಹೇಳಲಾಗುತ್ತೆ. ಏನಂದರೆ, ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆದರೆ ನೀವು ಸಾಲ್ವ್ ಮಾಡಬೇಕು, ನೀವು ಇಯರ್ಲಿ ಇಷ್ಟೊಂದು ಹಣ ತೆಗೆದುಕೊಳ್ಳಿ, ಎಕ್ಸಾಂಪಲ್ ಆಗಿ ಒಂದು 10,000 ಹಣವನ್ನು ತೆಗೆದುಕೊಳ್ಳಿ, ಇಲ್ಲಿ ಏನೇ ಇಶ್ಯೂಸ್ ಆದರೂ ಕೂಡ ನೀವೇ ಬಂದು ಅದನ್ನು ಸರಿ ಮಾಡಬೇಕು. ಯಾಕಂದರೆ ಬ್ಯಾಂಕಿನ ಮೂಲ ಉದ್ದೇಶ ಹಣಕಾಸಿನ ವ್ಯವಹಾರ. ಸೊ ಅದನ್ನು ಬಿಟ್ಟು ಬ್ಯಾಂಕ್ ಆ ಒಂದು ಕಂಪ್ಯೂಟರ್ಗಳನ್ನು ರಿಪೇರಿ ಮಾಡುವಂಥದ್ದು, ಕಂಪ್ಯೂಟರ್ಸನ್ನು ನಿರ್ವಹಣೆ ಮಾಡುವಂಥದ್ದು, ಇಂಟರ್ನೆಟನ್ನು ನಿರ್ವಹಣೆ ಮಾಡ್ತಾ ಹೋಗಿದರೆ ಆ ಬ್ಯಾಂಕಿನ ಮೂಲ ಉದ್ದೇಶ ಹಣಕಾಸಿನ ವ್ಯವಹಾರದ ಮೇಲೆ ಅಲ್ಲಿ ಹೊಡೆತ ಬೀಳ್ತದೆ, ಅದರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಋಣಾತ್ಮಕ ಪರಿಣಾಮ ಬೀರ್ತದೆ. ಅದಕ್ಕಾಗಿ ಏನು ಮಾಡುತ್ತೆ ಬ್ಯಾಂಕು, ನನ್ನ ಮೂಲ ಉದ್ದೇಶ ಹಣಕಾಸಿನ ವ್ಯವಹಾರ. ಸೊ ಈ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗಳ ನಿರ್ವಹಣೆಯನ್ನು ಒಂದು ಉದ್ಯಮಕ್ಕೆ, ಒಂದು ಸಂಸ್ಥೆಗೆ ಅದನ್ನು ವಹಿಸಿಕೊಡಲಾಗುತ್ತೆ, ಅದನ್ನು ನೀವು ನಿರ್ವಹಣೆ ಮಾಡಬೇಕು. ಸೊ ಅದಾದಮೇಲೆ ಬ್ಯಾಂಕ್ನಲ್ಲಿ ಒಂದು ಮೂಲ ಉದ್ದೇಶ ಈಗಾಗಲೇ ಹೇಳಿರುವ ಹಾಗೆ ಹಣಕಾಸಿನ ವ್ಯವಹಾರನೇ ಇದೆ. ಆದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಇರ್ತದೆ, ವಿದ್ಯುತ್ ಸಂಪರ್ಕ ಇರ್ತದೆ ಅಲ್ಲಿ. ಸೊ ಆ ವಿದ್ಯುತ್ ಸಂಪರ್ಕವನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತೊಂದು ಸಂಸ್ಥೆಗೆ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಸೊ ಈ ರೀತಿ ಬ್ಯಾಂಕ್ ಅಲ್ಲಿ ಒಂದು ಇಂಟರ್ನೆಟ್ಟು ಕಂಪ್ಯೂಟರ್ ಜವಾಬ್ದಾರಿಯನ್ನು ಒಂದು ಸಂಸ್ಥೆಗೆ, ಎಲೆಕ್ಟ್ರಿಸಿಟಿ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಜವಾಬ್ದಾರಿಯನ್ನು ಮತ್ತೊಂದು ಸಂಸ್ಥೆಗೆ ಕೊಡೋದ್ರಿಂದ ಬ್ಯಾಂಕ್ ತನ್ನ ಮೂಲ ಕಾರ್ಯ ಏನಿದೆ ಹಣಕಾಸಿನ ವ್ಯವಹಾರದ ಮೇಲೆ ಅಲ್ಲಿ ಏಕಾಗ್ರತೆಯನ್ನು ಮಾಡಲಿಕ್ಕೆ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಸೊ ಇದೆ. ಸೊ ಇಲ್ಲಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು. ಸೊ ಉದ್ಯಮಗಳು ತಮ್ಮ ಒಂದು ಕಾರ್ಯದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಅದಕ್ಕೆ ಏನು ಮಾಡ್ತವೆ, ಕೆಲವೊಂದು ಸೇವೆಗಳನ್ನು ಇಲ್ಲಿ ಹೊರ ಸಂಸ್ಥೆಗಳಿಗೆ ಕೊಡಲಾಗ್ತದೆ. ಇಂಟರ್ನೆಟ್ ಸೇವೆ ಇರ್ಬೋದು. ಸೊ ಈ ರೀತಿ
ಸೊ ಹೊರ ಸಂಸ್ಥೆಗಳಿಗೆ ಕೊಟ್ಟು ತನ್ನ ಮೂಲ ಕಾರ್ಯ ಏನಿದೆ, ತನ್ನ ಮೂಲ ಕೆಲಸ ಏನಿದೆ ಅದರ ಮೇಲೆ ಏಕಾಗ್ರತೆಯನ್ನು ಮಾಡಲಾಗ್ತದೆ. ಇದರಿಂದ ತಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲಾಗುತ್ತೆ. ಸೊ ಸ್ವಲ್ಪ ವಿಚಾರ ಮಾಡಿ, ಒಂದು ಬ್ಯಾಂಕ್ ಇದೆ, ಆ ಬ್ಯಾಂಕಿನ ಸಿಬ್ಬಂದಿಯೇ ಕಂಪ್ಯೂಟರ್ ರಿಪೇರಿಯನ್ನು ಮಾಡಬೇಕು, ಕಂಪ್ಯೂಟರ್ ನಿರ್ವಹಣೆ ಮಾಡಬೇಕು, ಇಂಟರ್ನೆಟನ್ನು ಕೂಡ ನೋಡಬೇಕು, ಎಲೆಕ್ಟ್ರಿಸಿಟಿ ಏನಾದರೂ ತೊಂದರೆ ಆದರೆ ಅದನ್ನು ಕೂಡ ನೋಡಬೇಕು, ಜೊತೆಯಲ್ಲಿ ಗ್ರಾಹಕರೊಂದಿಗೆ ಹಣಕಾಸಿನ ವ್ಯವಹಾರ ಕೂಡ ಮಾಡಬೇಕು ಅಂದಾಗ ಇಲ್ಲಿ ಏನಾಗ್ತದೆ, ಒಬ್ಬ ಗ್ರಾಹಕ ಬಂದು ಹಣವನ್ನು ಡ್ರಾ ಮಾಡಬೇಕಾಗಿದೆ, ಆ ಕಂಪ್ಯೂಟರ್ ಪ್ರಾಬ್ಲಮ್ ಆದಾಗ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅದನ್ನು ಅವನೇ ಅಲ್ಲಿ ರಿಪೇರಿ ಮಾಡ್ತಾ ಕುಂತ್ಕೊಂಡ್ಬಿಟ್ರೆ ಅಲ್ಲಿ ತನ್ನ ಮೂಲ ಉದ್ದೇಶಕ್ಕೆ ಅಲ್ಲಿ ಪರಿಣಾಮ ಬೀರ್ತದೆ. ಸೊ ಈ ಒಂದು ಕೆಲವೊಂದು ಸೇವೆಗಳನ್ನು ಹೊರಗುತ್ತಿಗೆ ಮೇಲೆ ಹೊರ ಸಂಸ್ಥೆಗಳಿಗೆ ವಹಿಸಿಕೊಡುವುದನ್ನು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು ಅಂತ ನಾವು ಇಲ್ಲಿ ಕರಿತೀವಿ. ಇದು ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಸೊ ಮತ್ತೊಂದು ಎಕ್ಸಾಂಪಲ್ ಕೂಡ ಕೊಡ್ಬೋದು. ಒಂದು ಶಾಪ್ ಇದೆ, ಒಂದು ಕಿರಾಣಾ ಶಾಪ್ ಇದೆ, ಗ್ರೋಸರಿ ಇದೆ. ಆ ಶಾಪ್ನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಎಷ್ಟು ವಸ್ತುಗಳು ಮಾರಾಟ ಆಗಿದೆ, ಎಷ್ಟು ಇನ್ಕಮ್ ಆಯಿತು, ಇನ್ಕಮ್ ಟ್ಯಾಕ್ಸನ್ನು ಆ ಶಾಪು ಎಷ್ಟು ಕಟ್ಟಬೇಕು ಡಿಪಾರ್ಟ್ಮೆಂಟಿಗೆ, ಆಮೇಲೆ ಅಲ್ಲಿರುವಂಥ ಕಂಪ್ಯೂಟರ್ ವ್ಯವಸ್ಥೆಗಳು, ಸೊ ಅಲ್ಲಿರುವಂಥ ಎಲೆಕ್ಟ್ರಿಸಿಟಿ, ಸೊ ಅಲ್ಲಿರುವಂಥ ಒಂದು ಶಾಪ್ ಏನಿದೆ ಆ ಶಾಪಿಗೆ ಸಂಬಂಧಿಸಿದಂಥ ಒಂದು ಇನ್ಕಮ್ ಟ್ಯಾಕ್ಸ್ ವ್ಯವಹಾರವನ್ನು ಒಬ್ಬ CA ಅವರಿಗೆ ಕೊಡಲಾಗುತ್ತೆ. ಇಂಟರ್ನೆಟ್ ಕಂಪ್ಯೂಟರ್ ಆದ ಒಂದು ಸೇವೆಗಳನ್ನು ಮತ್ತೊಂದು ಸಂಸ್ಥೆಗೆ ಒದಗಿಸಲಾಗುತ್ತೆ. ಎಲೆಕ್ಟ್ರಿಸಿಟಿ ಪವರ್ ಸಪ್ಲೈಗೆ ರಿಲೇಟೆಡಾಗಿ ಮತ್ತೊಂದು ಸಂಸ್ಥೆಗೆ ಒದಗಿಸೋದ್ರಿಂದ ಆ ಶಾಪ್ ಏನು ಮಾಡುತ್ತೆ, ತನ್ನ ಮೂಲ ಉದ್ದೇಶ ವ್ಯಾಪಾರವನ್ನು ದಕ್ಷತೆಯಿಂದ ಮಾಡಲಿಕ್ಕೆ ಸಾಧ್ಯ. ಇದನ್ನು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು ಅಂತ ಕರಿತೀವಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಪ್ರಶ್ನೆ ಉತ್ತರಗಳನ್ನು ಮಾತ್ರ ಚರ್ಚೆ ಮಾಡ್ತಾ ಇಲ್ಲ, ಆ ಕಂಟೆಂಟನ್ನು ತುಂಬ ಆಳಕ್ಕೆ ಇಳಿದು ಒಂದಿಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು PDF ಅನ್ನು ನಮ್ಮ ವೆಬ್ಸೈಟ್ನಲ್ಲಿ ನೀವು ಪಡಿಬೋದು. ನಮ್ಮ ವೆಬ್ಸೈಟ್ನಲ್ಲಿ ಹೋಗಿ ಯಾವ ರೀತಿ ಈ ಒಂದು ಸ್ಟಡಿ ಮಟೀರಿಯಲ್ಸನ್ನು ನೋಟ್ಸನ್ನು ಪಡಿಬೋದು ಅಂತ ಹೇಳಲಿಕ್ಕೆ ಮತ್ತೊಂದು ಸಪ್ರೇಟ್ ವಿಡಿಯೋವನ್ನು ನಾನು ಮಾಡಿರ್ತೀನಿ. ಸೊ ಇದು ಒಂದನೇ ಪ್ರಶ್ನೆ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಎರಡನೇ ಪ್ರಶ್ನೆ ಏನು ಬರುತ್ತೆ ಅಂದರೆ, ವಾಟ್ ಆರ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಯೂಸಿಂಗ್ ICT? ಅಂದರೆ ಇಲ್ಲಿ ಮಾಹಿತಿ ತಂತ್ರಜ್ಞಾನ ಬಳಸುವುದ ಸಾಧಕ ಮತ್ತು ಬಾಧಕಗಳೇನು, ಮಾಹಿತಿ ತಂತ್ರಜ್ಞಾನ ಬಳಸುವುದರಿಂದ ಆಗುವಂಥ ಲಾಭವೇನು, ಮಾಹಿತಿ ತಂತ್ರಜ್ಞಾನ ಬಳಸುವುದರಿಂದ ಆಗುವಂಥ ಕೆಡಕು ಅಥವಾ ಬಾಧಕಗಳೇನು ಅಂತ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಏನಿದೆ ಅಂದರೆ ಇಲ್ಲಿ ಸಾಧಕಗಳೇ ಏನು. ಸೊ ಮಾಹಿತಿ ತಂತ್ರಜ್ಞಾನ ಬಳಸುವುದರಿಂದ ಸಂದೇಶಗಳನ್ನು ಅತ್ಯಂತ ವೇಗವಾಗಿ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇನ್ಫಾರ್ಮೇಷನ್ಸನ್ನು ನಾವು ಕಳಿಸ್ಬೋದು. ಎಕ್ಸಾಂಪಲ್ ಆಗಿ ಇಮೇಲ್ ಮುಖಾಂತರ ನಾವು ಕಳಿಸ್ತೀವಿ, ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ, ವಿಡಿಯೋ ಕಾಲಿಂಗ್ ಮುಖಾಂತರ ನಾವು ಮಾಹಿತಿಯನ್ನು ಕಳಿಸ್ಬೋದು. ಆಮೇಲೆ ಇಂಟರ್ನೆಟ್ ಏನಿದೆ, ಅಂತರ್ಜಾಲ ಅಂತ ನಾವೇನು ಕರಿತೀವಿ, ಸೊ ಆ ಅಂತರ್ಜಾಲದಿಂದ ನಾವು ಸಾಕಷ್ಟು ಮಾಹಿತಿಗಳನ್ನು ಪಡಿತೀವಿ, ಸಂಶೋಧನಾ ಸಾಮಗ್ರಿಗಳನ್ನು ಪಡಿತೀವಿ. ಸೊ ಇಂಟರ್ನೆಟ್ ಅಂದಾಗ ಇಂಟರ್ನೆಟ್ ಒಂದು ಸಂಪತ್ತು, ಮಾಹಿತಿಯ ಒಂದು ಕಣಜ, ಮಾಹಿತಿಯ ಒಂದು ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಆಮೇಲೆ ಈ ಒಂದು ಮಾಹಿತಿ ತಂತ್ರಜ್ಞಾನದ ಮುಖಾಂತರ ನಾವು ಕಲಿಕೆ ಮಾಡ್ಬೋದು, ವಿಷಯಗಳನ್ನು ಕಲಿಬೋದು. ಸಾಕಷ್ಟು ಆನ್ಲೈನ್ ಕೋರ್ಸಸ್ ಇದೆ, ಪೇಯ್ಡ್ ಕೋರ್ಸ್ ಇದೆ, ಫ್ರೀ ಕೋರ್ಸಸ್ ಇದೆ. ನಾವು ಆನ್ಲೈನ್ ಕೋರ್ಸ್ಗಳನ್ನು ಮಾಡಿ ಸರ್ಟಿಫಿಕೇಟನ್ನು ಪಡಿಬೋದು. ಆಮೇಲೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಏನಂದರೆ, ಈ ಒಂದು ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಾಗಿದೆ. ಏನಂದರೆ ಟೆಲಿಮೆಡಿಸಿನ್ ಅಂದರೆ ಎಕ್ಸಾಂಪಲ್ ಆಗಿ ಒಬ್ಬ ಡಾಕ್ಟರ್ ಅಮೇರಿಕಾದಲ್ಲಿರ್ತಾನೆ, ಒಬ್ಬ ಪೇಷಂಟ್ ಎಲ್ಲಿರ್ತಾನೆ, ಬೆಂಗಳೂರಿನಲ್ಲಿ. ಸೊ ಟೆಲಿಮೆಡಿಸಿನ್ ಅಂದರೆ ವಿಡಿಯೋ ಕಾಲಿಂಗ್ ಮುಖಾಂತರ ಆ ಒಂದು ರೋಗಿಯನ್ನು, ಆ ಡಾಕ್ಟರನ್ನು ನೋಡಿ ಆ ರೋಗಿಯ ಒಂದಿಷ್ಟು ದಾಖಲೆ ಇರುತ್ತೆ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಸೊ ಹಾರ್ಟ್ ವರ್ಕಿಂಗ್ದು, ಸೊ ಎಲ್ಲ ಒಂದು ಇನ್ಫಾರ್ಮೇಷನ್ ತರಿಸ್ಕೊಂಡು ನೋಡಿಕೊಂಡು ಆ ಒಬ್ಬ ರೋಗಿಗೆ ಟ್ರೀಟ್ಮೆಂಟ್ ಕೂಡ ಡಾಕ್ಟರ್ ಕೊಡಲಿಕ್ಕೆ ಸಾಧ್ಯ. ಇದನ್ನು ಟೆಲಿಮೆಡಿಸಿನ್ ಇದೆಲ್ಲ ಸಾಧ್ಯ ಆಗಿರುವಂಥದ್ದು ಮಾಹಿತಿ ತಂತ್ರಜ್ಞಾನದಿಂದ. ಸರಿ, ಸೊ ಇಲ್ಲಿ ಇದು ಒಂದು ಸಾಧಕಗಳಾಗಿದೆ, ಮಾಹಿತಿ ತಂತ್ರಜ್ಞಾನದಿಂದ ಆಗುವಂತಹ ಒಂದು ಒಳಿತು ಅಂತ ನಾವು ಹೇಳ್ತೀವಿ. ಸೊ ಹಾಗಾದರೆ ಸರ್ ಎಲ್ಲನೂ ಮಾಹಿತಿ ತಂತ್ರಜ್ಞಾನದಿಂದ ಒಳಿತೇ ಆಗುತ್ತಾ ಅಂದರೆ ಇಲ್ಲ, ಅದಕ್ಕೆ ಕೆಡಕುಗಳು ಕೂಡ ಇದೆ. ಏನು ಕೆಡಕು ಅಂದರೆ, ಆನ್ಲೈನ್ ನಾವು ಕೆಲವೊಂದಿಷ್ಟು ವ್ಯವಹಾರ ಮಾಡ್ತೀವಿ, ಆನ್ಲೈನ್ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತಾ ಇರ್ತೀವಿ, ಆನ್ಲೈನ್ ಮುಖಾಂತರ ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ, ಖರೀದಿ ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಭದ್ರತಾ ಸಮಸ್ಯೆ ಉಂಟಾಗುತ್ತೆ. ತಾವು ನೋಡ್ತಿರ್ಬೋದು, ಇಲ್ಲೇನಾಗುತ್ತೆ, ಹ್ಯಾಕರ್ಸ್ ಅಂತ ಏನಿರ್ತಾರೆ ಆನ್ಲೈನ್ ಮುಖಾಂತರ ನಿಮ್ಮ ಅಕೌಂಟ್ನಲ್ಲಿ ಇರುವಂಥ ಹಣವನ್ನು ಅಲ್ಲೇನು ಮಾಡ್ತಾರೆ, ಲೂಟಿ ಮಾಡ್ತಾರೆ. ಸೊ ಭದ್ರತಾ ಸಮಸ್ಯೆ ಇರ್ತದೆ. ಸೊ ಯಾರೋ ಒಂದು ಕಾಲ್ ಮಾಡಿ ನಿಮಗೆ ಈ ರೀತಿ ಒಂದು 5 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ, ನಿಮಗೆ ಒಂದು OTP ಕಳಿಸ್ತೀವಿ, ಆ OTPಯನ್ನು ಹೇಳಿ ನಿಮ್ಮ ಅಕೌಂಟಿಗೆ ಹಣವನ್ನು ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೀವು OTP ಏನಾದರೂ ಹೇಳಿದರೆ ನಿಮ್ಮ ಅಕೌಂಟ್ನಲ್ಲಿರುವಂಥ ಎಲ್ಲ ಬ್ಯಾಲೆನ್ಸನ್ನು ಅವರು ತೆಗೆದುಕೊಂಡು ಬಿಟ್ಟಿರ್ತಾರೆ. ಸೊ ಎರಡನೇದು ICT ಜ್ಞಾನದ ಕೊರತೆ. ನೋಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದಾಗ ಇದರ ಬಗ್ಗೆ ಮಾಹಿತಿ ಇರೋರು, ಇದರ ಬಗ್ಗೆ ಜ್ಞಾನ ಇರೋವರ ವ್ಯಕ್ತಿಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ. ಸೊ ಇದರಿಂದ ಏನಾಗುತ್ತೆ, ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಅಲ್ಲಿ ಚರ್ಚೆ ಮಾಡಲಿಕ್ಕೆ ವ್ಯಕ್ತಿಗಳ ಕೊರತೆ ಇದೆ, ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಇದೆ.
ಮೂರನೇದು ದೈಹಿಕ ಮತ್ತು ಮಾನಸಿಕ ಒತ್ತಡ. ನೀವು ಮಾಹಿತಿ ತಂತ್ರಜ್ಞಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾದಾಗ ಕಂಪ್ಯೂಟರು, ಟ್ಯಾಬು, ಲ್ಯಾಪ್ಟಾಪು, ಪ್ರೊಜೆಕ್ಟರ್ನೊಂದಿಗೆ ನೀವು ಕೆಲಸ ಮಾಡಬೇಕಾಗತ್ತೆ. ಇದರಿಂದ ಒಂದೇ ಸ್ಥಳದಲ್ಲಿ ನೀವು ಭಾಳಷ್ಟು ಹೊತ್ತು ಕುಳಿತುಕೊಂಡ್ರೆ ದೈಹಿಕವಾಗಿ ಒತ್ತಡ ಉಂಟಾಗ್ತದೆ. ನೀವು ಕುಳಿತುಕೊಳ್ಳುವಾಗ ನಿಮ್ಮ ಕಣ್ಣಿನ ಮೇಲೆ ಒತ್ತಡ ಉಂಟಾಗ್ತದೆ. ಆಮೇಲೆ ನೀವು ಆ ಅಕ್ಷರಗಳನ್ನು ನೀವು ನೋಡ್ತಾ ಇರ್ತೀರಿ ಕಾನ್ಸಂಟ್ರೇಷನ್ ಕೊಟ್ಟು. ನಿಮ್ಮ ಒಂದು ಮಾನಸಿಕ ಒತ್ತಡ ಕೂಡ ಆಗ್ತದೆ ಇದು. ಸೊ ಇದರಿಂದ ಇದು ಒಂದು ನೆಗೆಟಿವ್ ಇಂಪ್ಯಾಕ್ಟು. ಸೊ ಈ ಒಂದು ಮಾಹಿತಿ ತಂತ್ರಜ್ಞಾನದ ಒಳಿತನ್ನು ಹೇಳಿದ್ದೀನಿ ಹಾಗೂ ಕೆಡುಕುಗಳನ್ನು ಹೇಳಿದ್ದೀನಿ, ಸಾಧಕ ಬಾಧಕಗಳು. ಇದು ಪ್ರಶ್ನೆ 2. ಸೊ ಇನ್ನು ಪ್ರಶ್ನೆ 3 ಏನು ಹೇಳ್ತದೆ ಏನಂದರೆ ICT ಬಳಕೆ ಸುರಕ್ಷಿತವಾಗಿದೆ ಖಚಿತಪಡಿಸಿಕೊಳ್ಳಿಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಈಗಾಗಲೇ ICTಯ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಸೊ ಈ ರೀತಿ ಇಷ್ಟೊಂದು ಬಾಧಕ ಇದೆಯಾ ಸರ್, ಆನ್ಲೈನ್ ಮುಖಾಂತರ ಇಷ್ಟೊಂದು ಅಭದ್ರತೆ ಇದೆಯಾ, ಇಷ್ಟೊಂದು ಮೋಸ ಆಗುವ ಸಾಧ್ಯತೆ ಇದೆಯಾ? ಹಾಗಾದರೆ ICT ಬಳಕೆ ಸುರಕ್ಷತೆ ಇದೆ ಸರ್, ಏನು ICT ಬಳಸ್ತಾ ಇದ್ದೀನಿ, ಏನು ಆನ್ಲೈನ್ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದೀನಿ, ನಾನು ಸೇಫ್ ಆಗಿದ್ದೀನಿ ಅಂತ ಖಚಿತಪಡಿಸಬೇಕಾದ್ರೆ ನಾವು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ವಾಟ್ ಪ್ರಿಕಾಷನ್ಸ್ ಆರ್ ರಿಕ್ವೈರ್ಡ್ ಟು ಎನ್ಶೂರ್ ದಟ್ ICT ಯೂಸ್ ಈಸ್ ಸೇಫ್ ಅಂತ ಇದೆ. ಆನ್ಸರ್ಸ್ ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಎರಡೂ ನೀವು ರೆಫರ್ ಮಾಡ್ಬೋದು. ಸೊ ಏನಿದೆ ಅಂದರೆ ವೈಯಕ್ತಿಕ ಸುರಕ್ಷತೆ, ಪಾಸ್ವರ್ಡ್ಗಳನ್ನು ಇಡಬೇಕು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೊಬೈಲ್ನಲ್ಲಿ ಪಾಸ್ವರ್ಡ್ಸನ್ನು ಇಡ್ತೀವಿ, ಪ್ಯಾಟರ್ನ್ಸನ್ನು ಇಡ್ತೀವಿ, ಫೇಸ್ ಲಾಕ್ ಇಡ್ತೀವಿ, ಫಿಂಗರ್ ಪ್ರಿಂಟ್ಸನ್ನು ಇಡ್ತೀವಿ. ಸೊ ಇದೇ ರೀತಿ ನೀವು ಮೊಬೈಲ್ ಜೊತೆಯಲ್ಲಿ ಲ್ಯಾಪ್ಟಾಪಿಗೆ ಇಡಬೇಕಾಗತ್ತೆ. ನಿಮ್ಮ ಮೊಬೈಲ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಬೇರೆ ಬೇರೆ ಮೊಬೈಲ್ ಅಪ್ಲಿಕೇಶನ್ಸು, ಸಾಫ್ಟ್ವೇರ್ ಬಳಸ್ತಾ ಇದ್ದರೆ ಆ ಸಾಫ್ಟ್ವೇರ್ಗಳಿಗೂ ಕೂಡ ಲಾಕನ್ನು ಹಾಕಬೇಕು. ಎರಡನೇದು ಇಲ್ಲಿ ನೀವು ಆ್ಯಂಟಿವೈರಸಸ್ಸನ್ನು ಬಳಸಬೇಕು. ಲ್ಯಾಪ್ಟಾಪ್ನಲ್ಲಿ ಇರಲಿ, ಮೊಬೈಲ್ನಲ್ಲಿ ನೀವು ಆ್ಯಂಟಿವೈರಸಸ್ಸನ್ನು ಬಳಸಿದರೆ ನಿಮಗೆ ಹ್ಯಾಕ್ ಆಗುವ ಸಾಧ್ಯತೆ ಕಡಿಮೆ. ಇತ್ತೀಚೆಗೆ ತಾವು ಗಮನಿಸ್ತಾ ಇದ್ದೀರಿ ಮಕ್ಕಳೇ, ಫೇಸ್ಬುಕ್ನಲ್ಲಿ ಅಬೋವ್ 60% ಅಕೌಂಟ್ಸ್ ಹ್ಯಾಕ್ ಆಗಿದೆ. ಸೊ ಎರಡನೇದು ಡೇಟಾ ಭದ್ರತೆ. ನೀವು ಯಾವುದೋ ಒಂದು ಡಾಟಾವನ್ನು ನಿಮ್ಮ ವೆಬ್ಸೈಟ್ನಲ್ಲೋ, ಬ್ಲಾಗ್ನಲ್ಲೋ ಅಥವಾ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿರ್ತೀರಿ, ಮತ್ತೊಂದು ಸಲ ಇನ್ಸ್ಟಾಲ್ ಮಾಡುವಾಗ ಅದು ಬ್ಯಾಕಪ್ಪನ್ನು ಇಟ್ಕೋಬೇಕು. ಬ್ಯಾಕಪ್ ಅಂದರೆ ನೀವು ಡಿಲೀಟ್ ಮಾಡಿದಾಗ ಬ್ಯಾಕಪ್ ಅಂತ ನೀವು ಇಟ್ಟಿದ್ದರೆ ನಿಮ್ಮ ಒಂದು ಹಳೆಯ ಡೇಟಾ, ಹಳೆಯ ಮಾಹಿತಿಗಳು ಮತ್ತೊಂದು ಸಲ ನೀವು ಅದನ್ನು ಎಕ್ಸೆಸ್ಸನ್ನು ಮಾಡ್ಬೋದು. ನೆಟ್ವರ್ಕ್ ಸೆಕ್ಯೂರಿಟಿ, ಆನ್ಲೈನ್ ಮುಖಾಂತರ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್, ಹಣವನ್ನು ನೀವು ವರ್ಗಾವಣೆ ಮಾಡ್ತಾಯಿದ್ರೆ, ನೀವು ಯಾವುದೇ ಒಂದು ಆನ್ಲೈನ್ ಕ್ಲಾಸಸ್ ಮಾಡಬೇಕಾದ್ರೆ, ಆನ್ಲೈನ್ ಮುಖಾಂತರ ಏನೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ನಿಮ್ಮ ಮೊಬೈಲ್ ಇರಲಿ, ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನೀವು ಇಂಟರ್ನೆಟ್ ಬಳಸ್ತಾ ಇದ್ದೀರಿ ಅಂದರೆ ನೀವು ಆ್ಯಂಟಿವೈರಸಸ್ಸನ್ನು ಬಳಸಬೇಕು. ದಟ್ ಟು ಟ್ರಸ್ಟೆಡ್, ನಂಬಲಿಕ್ಕೆ ಅರ್ಹವಾಗಿರುವಂಥ ಒಂದು ಆ್ಯಂಟಿವೈರಸಸ್ಸನ್ನು ಬಳಸಬೇಕು. ಸೊ ಇದಾದ ಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಿದೆ ಪ್ರಶ್ನೆ ಅಂದರೆ 4ನೇ ಪ್ರಶ್ನೆ. ಸೊ ವಾಟ್ ಆರ್ ದ 4 ಮೇನ್ ಸಬ್ಸೆಕ್ಟರ್ಸ್ ಇನ್ ದ IT BPM ಅಂತ ಇದೆ. IT BPMನಲ್ಲಿ 4 ಮುಖ್ಯ ಉಪವಲಯಗಳು ಯಾವುವು ಅಂತ ಇದೆ. ಸೊ ನೋಡಿ, ಈ ಒಂದು ಪ್ರಶ್ನೆ ಕೇಳಿದಾಗ ಒಂದಿಷ್ಟು ಗಾಬರಿ ಆಗುತ್ತೆ. ಭಾಳ ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಒಟ್ಟಾರೆಯಾಗಿ ಇವು ಯೂನಿಟ್ 1ನಲ್ಲಿ 12 ಪ್ರಶ್ನೆಗಳು ಬರ್ತದೆ ಇಲ್ಲಿ ಶಾರ್ಟ್ ಆನ್ಸರ್ಸ್ನಲ್ಲಿ. ಈಗ ಇಲ್ಲಿ ಏನಿದೆ ಅಂದರೆ ವ್ಯಾಪಾರ ಪ್ರಕ್ರಿಯೆ, ಒಂದು ವ್ಯಾಪಾರ ಮಾಡಬೇಕಾಗಿದೆ. ವ್ಯಾಪಾರ ಮಾಡಬೇಕಾದಾಗ ಒಂದು ವ್ಯಾಪಾರವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಅದು ನಿಮ್ಮ ವ್ಯಾಪಾರ ಒಂದು ಹೋಟೆಲ್ ಇರ್ಬೋದು, ಒಂದು ಶಾಪ್ ಇರ್ಬೋದು, ಮೆಡಿಕಲ್ಸ್ ಇರ್ಬೋದು, ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದಾಗ ನಿಮಗೆ ಇಲ್ಲಿ 4 ಒಂದು ವಿಭಾಗಗಳನ್ನು ಬರ್ತವೆ. ಇಲ್ಲಿ ಈ 4 ವಿಭಾಗಗಳನ್ನು ಬರ್ತವೆ, ಉಪವಲಯಗಳನ್ನು ನೋಡ್ತೀವಿ. ಸೊ ಒಂದು ಏನಂದರೆ ಗ್ರಾಹಕ ಸಂಬಂಧ ನಿರ್ವಹಣೆ, ಅಂದರೆ ಕಸ್ಟಮರ್ ಕೇರ್ ಅಂತ ನಾವು ಹೇಳ್ತೀವಿ. ನೋಡಿ, ಈಗ ನೀವು ಏರ್ಟೆಲ್ಲು, BSNL, ಜಿಯೋ ಯಾವುದೋ ಒಂದು ನೆಟ್ವರ್ಕನ್ನು ತೆಗೆದುಕೊಂಡಿರ್ತೀರಿ, ಏನೇ ತೊಂದರೆ ಆದರೂ ಕೂಡ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತೀರಿ. ಸೊ ಇಲ್ಲೇನಾಗುತ್ತೆ, ಆ ಒಂದು ಏರ್ಟೆಲ್ ಇರ್ಬೋದು, ಎಕ್ಸಾಂಪಲ್ ನಾನು ಏರ್ಟೆಲ್ ತೆಗೆದುಕೊಂಡಿರ್ತೀನಿ. ಸೊ ಏರ್ಟೆಲ್ ಕಂಪನಿಯ ಮೂಲ ಉದ್ದೇಶ ಒಂದು ನೆಟ್ವರ್ಕನ್ನು ಕೊಡುವಂಥದ್ದು ಇದೆ, ನೆಟ್ವರ್ಕು, ಇಂಟರ್ನೆಟ್ ಎಲ್ಲ ಕೊಡುವಂಥದ್ದು ಇದೆ. ಸೊ ಅದರ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಬಟ್ ಗ್ರಾಹಕರಿಗೆ ಏನಾದರೂ ತೊಂದರೆ ಆದಾಗ ಅಲ್ಲೇನಾಗುತ್ತೆ, ಆ ಏರ್ಟೆಲ್ ಕಂಪನಿ ಅದು ಏನು ಮಾಡುತ್ತೆ, ಒಂದು ಹೊರಗುತ್ತಿಗೆಯನ್ನು ನೀಡುತ್ತೆ, ಒಂದು ಸಂಸ್ಥೆಗೆ ಹೇಳುತ್ತೆ ಏನಂದರೆ ನಮ್ಮ ಗ್ರಾಹಕರಿಗೆ ಏನೇ ತೊಂದರೆ ಆದರೂ ಕೂಡ ಅದನ್ನು ನೀವು ಸಾಲ್ವ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ಒಂದು ಸಂಸ್ಥೆಗೆ ಆ ಜವಾಬ್ದಾರಿ ಕೊಡಲಾಗತ್ತೆ. ಅದನ್ನು ಗ್ರಾಹಕ ಸಂಬಂಧ ನಿರ್ವಹಣೆ, ಕಸ್ಟಮರ್ ಕೇರ್, ಅವು ಕಸ್ಟಮರ್ ಜೊತೆ ಒಂದು ರಿಲೇಷನ್ಶಿಪ್, ಇದು ಏರ್ಟೆಲ್ ಇದೆ. ಸೊ ಇದೇ ರೀತಿ ನೋಡಿ, ಯಾವುದೇ ಕಂಪನಿ ನೀವು ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಸ್ಯಾಮ್ಸಂಗ್ ಟಿವಿಯನ್ನು ಪರ್ಚೇಸ್ ಮಾಡಿದ್ದೀರಿ ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಆದರೆ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತೀರಿ. ಸೊ ಕಸ್ಟಮರ್ ಕೇರ್ ಅಂದರೆ ಆ ಒಂದು ಸ್ಯಾಮ್ಸಂಗ್ ಕಂಪನಿ ತನ್ನ ಗ್ರಾಹಕರವನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಆ ಜವಾಬ್ದಾರಿಯನ್ನು ಒಂದು ಸಂಸ್ಥೆಗೆ ಅಲ್ಲಿ ವಹಿಸಿಕೊಡಲಾಗುತ್ತೆ. ಇದು ಒಂದು ವಲಯ. ಎರಡನೇದು ಮಾನವ ಸಂಪನ್ಮೂಲ ಹೊರಗುತ್ತಿಗೆ.
ಹಾಗಂದರೆ ಈಗ ಎಕ್ಸಾಂಪಲ್ ಆಗಿ ನಾನು ಒಂದು ಶಾಪನ್ನು ಮಾಡ್ತಾಯಿದ್ದೀನಿ, ಒಂದು ಶಾಪು, ಅದರಲ್ಲಿ ಎಲ್ಲ ಇದೆ. ಕಿರಾಣಿ ಶಾಪ್ ಇದೆ, ಅದರಲ್ಲಿ ಜನರಲ್ ಇರುವಂಥ ಮೆಟೀರಿಯಲ್ ಸಿಗ್ತದೆ, ಅಲ್ಲಿ ಕ್ಲಾತ್ ಸಿಗ್ತದೆ, ಬಟ್ಟೆಗಳು ಸಿಗ್ತವೆ, ಮೆಡಿಸಿನ್ ಸಿಗುತ್ತೆ. ಒಂದು ಸೂಪರ್ ಬಜಾರ್ ರೀತಿಯಲ್ಲಿ ನಾನು ಒಂದು ಶಾಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಮಾಡ್ತೀನಿ, ನನ್ನ ಶಾಪಿಗೆ ಅವಶ್ಯಕವಿರುವಂತಹ ನೌಕರರನ್ನು, ಎಂಪ್ಲಾಯೀಸನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಒಂದು ಸಂಸ್ಥೆಗೆ ಹೇಳ್ತೇನೆ. ಒಂದು ಸಂಸ್ಥೆಗೆ ಹೇಳ್ತೇನೆ, ನೋಡಿ ನನಗೆ ಒಂದು ಶಾಪ್ ಇದೆ, ನನಗೆ ಒಂದು 100 ಎಂಪ್ಲಾಯೀಸ್ ಬೇಕು. ಸೊ ಈ ರೀತಿಯ ಒಂದು ಕೌಶಲ್ಯ ಇರಬೇಕು, ಈ ರೀತಿ ಕೆಲಸಗಳನ್ನು ತಿಳಿದಿರಬೇಕು ಅಂತ ನಾನು ಒಂದು ಸಂಸ್ಥೆಗೆ ಹೇಳಿದಾಗ ಆ ಸಂಸ್ಥೆ ಒಂದು ನೇಮಕಾತಿಯನ್ನು ಮಾಡಿಕೊಂಡು ಆ ಒಂದು ಎಂಪ್ಲಾಯೀಸನ್ನು ನನ್ನ ಒಂದು ಶಾಪಿಗೆ ಕಳಿಸ್ಕೊಡ್ತಾರೆ. ಸೊ ಅವರು ನೇಮಕಾತಿ ಮಾಡುವಾಗ ಆ ವ್ಯಕ್ತಿಯ ಸಂಪೂರ್ಣ ವಿವರವನ್ನು ತೆಗೆದುಕೊಡ್ತಾರೆ, ಹಿನ್ನೆಲೆಯನ್ನು ನೋಡ್ತಾರೆ. ಸೊ ಇದರಿಂದ ಆ ಎಂಪ್ಲಾಯ್ ನಮ್ಮ ಒಂದು ಶಾಪ್ನಲ್ಲಿ ಕೆಲಸ ಮಾಡುವಾಗ ನಮಗೆ ಅವರ ಮೇಲೆ ಒಂದಿಷ್ಟು ಹಿಡಿತ ಇರುತ್ತದೆ, ಒಂದು ನಂಬಿಕೆ ಇರ್ತದೆ. ಇನ್ನೊಂದು ಎಕ್ಸಾಂಪಲ್, ನಿಮ್ಮ ಮನೆ ಇದೆ, ನಿಮ್ಮ ಮನೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬೇಕು. ಸೊ ಸೆಕ್ಯೂರಿಟಿ ಗಾರ್ಡ್ ಬೇಕಂದಾಗ ನೀವು ಯಾರೋ ಒಬ್ಬ ವ್ಯಕ್ತಿಯನ್ನು ಕೇಳಿದರೆ ಆ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಆ ಸೆಕ್ಯೂರಿಟಿ ಗಾರ್ಡ್ ನಿಮ್ಮ ಮನೆಯನ್ನೇ ಕಳ್ಳತನ ಮಾಡ್ಬೋದು. ಸೊ ಅದರಿಂದ ಸೆಕ್ಯೂರಿಟಿ ಏಜೆನ್ಸಿ ಅಂತ ಇರ್ತವೆ. ಆ ಸೆಕ್ಯೂರಿಟಿ ಏಜೆನ್ಸಿಗಳು ಏನು ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಟ್ರೈನಿಂಗನ್ನು ಕೊಟ್ಟು ಅವರ ಎಲ್ಲ ಮಾಹಿತಿಗಳು, ಅವರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ಸು, ಅವರ ಹಿನ್ನೆಲೆ ಎಲ್ಲ ಸಂಗ್ರಹ ಮಾಡಿಕೊಂಡು ಇಟ್ಟಿರ್ತಾರೆ. ಯಾವುದೇ ಒಂದು ಸಂಸ್ಥೆಗೆ, ಯಾವುದೇ ಒಂದು ಶಾಲೆಗೆ, ಯಾವುದೇ ಒಂದು ಮನೆಗೆ, ಯಾವುದೇ ಒಂದು ಕಂಪನಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಬೇಕಾದರೆ ಅವರು ಅದನ್ನು ಪ್ರೊವೈಡ್ ಮಾಡ್ತಾರೆ, ತಮ್ಮ ಸರ್ವಿಸ್ ಚಾರ್ಜಸನ್ನು ಕೂಡ ಕೊಡ್ತಾರೆ. ಅಂದರೆ ಒಂದು ಉದ್ಯಮದಲ್ಲಿ ಬೇಕಾಗುವಂಥ ಮಾನವ ಸಂಪನ್ಮೂಲವನ್ನು ಇಲ್ಲಿ ಏನಾಗುತ್ತೆ, ಹೊರಗುತ್ತಿಗೆ ಮುಖಾಂತರ ಮತ್ತೊಂದು ಸಂಸ್ಥೆ ಮುಖಾಂತರ ಅವರನ್ನು ಪಡೆಯುವಂಥದ್ದು. ಸೊ ಇದು ಸೆಕ್ಯೂರಿಟಿ ಗಾರ್ಡ್. ನೋಡಿ ಎಲ್ಲ ಇರುತ್ತೆ, ಸಾಕಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಾವು ಒಂದು ಕಂಪನಿ ಇರುತ್ತೆ, ಅವರಿಗೆ ಹೇಳಿದರೆ ಸಾಕು, ಮನೆಗೆ ಬೇಕಾದರೆ ಆ ರೀತಿ ಏನು ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡಿ ನಮಗೆ ಹೈರ್ ಮಾಡ್ತಾರೆ. ಇನ್ನು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಅಂತ ಬಂದಾಗ KPSC ಇದೆ. ಸೊ ನಿಮಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಧಿಕಾರಿಗಳನ್ನು ನೇಮಕ ಮಾಡ್ಕೋಬೇಕಾದ್ರೆ ಗೌರ್ಮೆಂಟ್ KPSCಗೆ ಹೇಳುತ್ತೆ. KPSC ಏನು ಮಾಡುತ್ತೆ, ಎಕ್ಸಾಮನ್ನು ಮಾಡುತ್ತೆ, ಇಂಟರ್ವ್ಯೂ ಮಾಡುತ್ತೆ, ಕ್ವಾಲಿಟಿ ಅನಾಲಿಸಿಸ್ ಮಾಡಿ ಅವರನ್ನು ನೇಮಕ ಮಾಡಿಕೊಂಡು ನಿಮ್ಮ ಒಂದು ಯಾವ ಇಲಾಖೆಗೆ ಬೇಕೋ ಆ ಇಲಾಖೆಗೆ ಆ ಅಧಿಕಾರಿಗಳನ್ನು ಅಲ್ಲಿ ಏನು ಮಾಡುತ್ತೆ, ಕಳಿಸಿಕೊಡಲಾಗುತ್ತೆ. ಸೊ ನೇಮಕಾತಿಗೆ ಕೂಡ ಗೌರ್ಮೆಂಟಲ್ಲಿ KPSC ಇದೆ, UPSC ಇದೆ. ಸೊ KES, KAS ಸಾಕಷ್ಟು ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಕೆಲಸ ಮಾಡುತ್ತೆ. ಇದು ಮಾನವ ಸಂಪನ್ಮೂಲ ಹೊರಗುತ್ತಿಗೆ ಅಂತ. ಶಿಕ್ಷಕರು ಮಧ್ಯದಲ್ಲಿ ನೀವೇನು ಮಾಡಿ ಈ ಒಂದು ವಿಷಯಗಳನ್ನು ಮಕ್ಕಳಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೂ ಮನೆಯಲ್ಲಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ಪೇರೆಂಟ್ಸ್ ಸ್ವಲ್ಪ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿ. ಹಣಕಾಸು ಮತ್ತು ಲೆಕ್ಕಪತ್ರ ಹೊರಗುತ್ತಿಗೆ ಅಂತ ಈಗಾಗಲೇ ಹೇಳಿದ್ದೀನಿ. ನಂದೊಂದು ಶಾಪ್ ಇದೆ, ನಂದೊಂದು ಬಿಗ್ ಬಜಾರ್ ಇದೆ, ಒಂದು ದೊಡ್ಡ ಶಾಪ್ ಇದೆ. ಅದಕ್ಕೆ ಸಂಬಂಧಿಸಿದ ಹಣಕಾಸು ಮತ್ತು ಲೆಕ್ಕಪತ್ರವನ್ನು ನಾನು ಹೊರಗುತ್ತಿಗೆ ಸಂಸ್ಥೆ, ಒಬ್ಬ CA ಅವರಿಗೆ ಕೊಡ್ತೀನಿ, ಒಬ್ಬ ಅಕೌಂಟೆಂಟಿಗೆ ಕೊಡ್ತೀನಿ, ಈ ರೀತಿ ಹೊರಗುತ್ತಿಗೆಯನ್ನು ಕೊಡ್ತೀನಿ. ಇದರಿಂದ ನನ್ನ ಏನು ಕೆಲಸ ಇದೆ, ಶಾಪ್ ಮಾಡುವಂಥದ್ದು, ವ್ಯಾಪಾರ ಮಾಡುವಂಥದ್ದು ಕಡೆಗೆ ನನ್ನ ದಕ್ಷತೆ ಹೆಚ್ಚಾಗುತ್ತೆ. ಪೂರೈಕೆ ಸರಪಳಿ ನಿರ್ವಹಣೆ. ಸೊ ಇಲ್ಲೇನಾಗುತ್ತೆ, ಒಂದು ದಾಸ್ತಾನು, ಈಗ ನಂದೊಂದು ಶಾಪ್ ಇದೆ, ಒಂದು ಗೋದಾಮ್ ಇದೆ, ಆ ಗೋದಾಮ್ ಬೇಕು, ನನ್ನದೇ ಆದ ಇರುವಂಥ ಒಂದು ದಾಸ್ತಾನು ಮಳಿಗೆ ಇಲ್ಲ. ಸೊ ಅವಾಗ ಏನು ಮಾಡ್ತಿರ್ತೀನಿ, ನಾನು ಒಂದು ದಾಸ್ತಾನು ಮಳಿಗೆಯ ಸಂಸ್ಥೆಗೆ ಸಂಪರ್ಕಿಸಿ ನನ್ನಲ್ಲಿರುವಂಥ ಏನೆಲ್ಲ ಸಾಮಗ್ರಿಗಳಿದೆ ಅದನ್ನು ಅವರು ಸಂಗ್ರಹಿಸ್ಕೊಳ್ಬೇಕು, ಅದನ್ನು ಸುರಕ್ಷತೆಯಿಂದ ನೋಡ್ಕೊಳ್ಬೇಕು, ಆ ಸೇವೆಗೆ ಸಂಬಂಧಿಸಿದ ಹಣವನ್ನು ನಾನು ಪಾವತಿ ಮಾಡ್ತೀನಿ. ಸೊ ಒಟ್ಟಾರೆಯಾಗಿ ಈ ಒಂದು 4 ಉಪವಲಯಗಳನ್ನು ನಾವು ನೋಡ್ತೀವಿ. ಎಲ್ಲಿ ಅಂದರೆ ವ್ಯಾಪಾರ ಪ್ರಕ್ರಿಯೆ ನಿರ್ವಹಣೆ, ಈ ರೀತಿ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ. ಸೊ ಇದರಲ್ಲಿ ನಾವು 4 ವಲಯಗಳನ್ನು ನೋಡ್ತಿರ್ತೀವಿ. ಅತಿ ವಿದ್ಯಾರ್ಥಿಗಳು ಈ ವಿಡಿಯೋನ 1, 2, 3 ಸಲ ರಿಪೀಟ್ ಮಾಡಿ ಆ ಒಂದು ನೋಟ್ಸನ್ನು ನೋಡಿಕೊಂಡು ನೋಟ್ಸನ್ನು ಕಾಪಿ ಮಾಡಿ ಕ್ಲಾಸ್ ವರ್ಕ್ನಲ್ಲಿ, ಆಮೇಲೆ ಫೇಸ್ಬುಕ್ನಲ್ಲಿ ಕೂಡ ಬರ್ಕೊಳ್ಳಿ. ಆಮೇಲೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ, ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿ, ಈ ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಷ್ಟು 5ನೇ ಪ್ರಶ್ನೆ ಏನಿದೆ ಅಂದರೆ ಕ್ವೆಶ್ಚನ್ ನಂಬರ್ 5, ಗಿವ್ ಎಕ್ಸಾಂಪಲ್ಸ್ ಆಫ್ ಯೂಸ್ ಆಫ್ IT ಇನ್ ಎವ್ರಿಡೇ ಲೈಫ್. ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯ ಉದಾಹರಣೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ದೈನಂದಿನ ಜೀವನದಲ್ಲಿ ಅಂತ ಬಂದಾಗ ನಮಗೆಲ್ಲರಿಗೂ ಗೊತ್ತಾಯಿದೆ, ನಾವು ಸ್ಮಾರ್ಟ್ಫೋನ್ಸನ್ನು ಬಳಸ್ತೀವಿ, ಅಲ್ಲಿ ಮೆಸೇಜ್ ಕಳಿಸೋಕ್ಕೆ, ಕಾಲ್ ಮಾಡಲಿಕ್ಕೆ, ವಿಡಿಯೋ ಕಾಲ್ ಮಾಡಲಿಕ್ಕೆ, ವಾಟ್ಸಪ್ಗಳನ್ನು ಬಳಸ್ತೀವಿ, ಟೆಲಿಗ್ರಾಮ್ಗಳನ್ನು ಬಳಸ್ತೀವಿ. ಎರಡನೇದ್ದು ಸಂದೇಶಗಳನ್ನು ಕಳಿಸ್ಲಿಕ್ಕೆ ನಮ್ಮ ಹತ್ರ ಇಮೇಲ್ ಇದೆ, ಅದನ್ನು Gmail ಮುಖಾಂತರ ಕಳಿಸ್ತೀವಿ, ಔಟ್ಲುಕ್ ಅಂತ ಇದೆ. ಈ ರೀತಿ ಇಮೇಲ್ಗಳನ್ನು ಕಳಿಸುವಂಥದ್ದು ನಾವು ದೈನಂದಿನ ಜೀವನದಲ್ಲಿ ಬಳಸ್ತೀವಿ. ಸೋಷಿಯಲ್ ಮೀಡಿಯಾ ಬಳಸ್ತೀವಿ, ಉದಾಹರಣೆಗೆ ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮು, ಟ್ವಿಟ್ಟರು. ಸೊ ಇವುಗಳ ಮುಖಾಂತರ, ಫೇಸ್ಬುಕ್ ಮುಖಾಂತರ ಇತರ ವ್ಯಕ್ತಿಗಳೊಂದಿಗೆ ನಾವು ಕನೆಕ್ಟ್ ಆಗಿರ್ತೀವಿ, ಸಂಪರ್ಕವನ್ನು ಮಾಡ್ಕೊಂಡಿರ್ತೀವಿ. ಎಂಟರ್ಟೈನ್ಮೆಂಟ್, ಮನೋರಂಜನೆಗಾಗಿ ಈ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ತೀವಿ. ಎಕ್ಸಾಂಪಲ್ ಆಗಿ ಸ್ಟ್ರೀಮಿಂಗ್ ಸರ್ವಿಸು. ಸೊ ನಿಮ್ಮ ಹತ್ರ ಜಿಯೋ ಫೈಬರು, ಏರ್ಟೆಲ್ ಫೈಬರು, BSNL ಫೈಬರ್ಸನ್ನು ನೀವು ಯೂಸ್ ಮಾಡ್ತಾಯಿದ್ರೆ ನೀವು ಆನ್ಲೈನ್ ಮುಖಾಂತರ ಮೂವೀಸನ್ನು ನೋಡ್ತೀರಿ, TV ಶೋಗಳನ್ನು ನೋಡ್ತೀರಿ, ನೆಟ್ಫ್ಲಿಕ್ಸ್
ನೆಟ್ಫ್ಲಿಕ್ಸ್ ಅಂತ ಬರುತ್ತೆ, ಹಾಟ್ಸ್ಟಾರ್ ಅಂತ ಬರುತ್ತೆ, ಇವುಗಳ ಮುಖಾಂತರ ಕ್ರಿಕೆಟ್ ಕೂಡ ನೀವು ನೋಡ್ಬೋದು. ಸೊ ಇದಾದಮೇಲೆ ಮ್ಯೂಸಿಕ್, ನಿಮಗೆ ಮ್ಯೂಸಿಕ್ ಅಂದಾಗ ಮೊದಲು ಏನಾಗ್ತಾ ಇತ್ತು, ನಮ್ಮ ಮೊಬೈಲ್ನಲ್ಲಿ ನಾವು ಹಾಡುಗಳನ್ನು ಸ್ಟೋರ್ ಮಾಡ್ತಾಯಿದ್ವಿ. ಬಟ್ ಈಗ ಹಾಗಿಲ್ಲ, ಭಾಳ ಈಸಿಯಾಗಿದೆ. ಆ್ಯಪ್ಸ್ ಇದೆ, ಸ್ಪಾಟಿಫೈ ಅಂತ ಆ್ಯಪ್ಗಳ ಮುಖಾಂತರ ಆನ್ಲೈನ್ ಮುಖಾಂತರನೇ ನಾವು ಹಾಡುಗಳನ್ನು ಕೇಳಲಿಕ್ಕೆ ಸಾಧ್ಯ. ಇನ್ನು ಗೇಮಿಂಗ್ ಇದೆ. ಗೇಮಿಂಗ್ ಬಗ್ಗೆ ನಮಗಿಂತ ಹೆಚ್ಚಿನ ಮಾಹಿತಿ ನಿಮಗೆ ಇರುತ್ತದೆ. ಗೇಮಿಂಗ್ನಲ್ಲಿ ನೋಡಿ ಯಾವ ರೀತಿ ಇರುತ್ತೆ, ಟೆಂಪಲ್ ರನ್ಸ್ ಅಂತ ಇದೆ, ಸೊ ಕ್ಯಾಂಡಿ ಕ್ರಶ್ ಇದೆ. ಸೊ ಇವುಗಳನ್ನು ಗೇಮ್ ಆಡಲಿಕ್ಕೆ ಕೂಡ ನಮಗೆ ಮಾಹಿತಿ ತಂತ್ರಜ್ಞಾನ ಇಲ್ಲಿ ಉಪಯೋಗ ಆಗ್ತದೆ. ನೋಡಿ ಯಾವ ರೀತಿ ಸ್ಮಾರ್ಟ್ಫೋನ್ಗಳ ಮುಖಾಂತರ, ಇಮೇಲು, ಸಾಮಾಜಿಕ ಮಾಧ್ಯಮ, ಇನ್ನು ಕನ್ನಡದಲ್ಲಿ ಕೂಡ ಇದೆ. ವಿಡಿಯೋವನ್ನು ನಿಧಾನವಾಗಿ ಪೌಸ್ ಮಾಡ್ತಾ ಈ ನೋಟ್ಸನ್ನು ನೀವು ರೆಕಾರ್ಡನ್ನು ನೀವು ಮಾಡಿಕೊಳ್ಳಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, 6ನೇ ಪ್ರಶ್ನೆ ಇದೆ, ಹೌ ಈಸ್ IT ಯೂಸ್ಡ್ ಇನ್ ಲೈಬ್ರರಿ? ಗ್ರಂಥಾಲಯಗಳಲ್ಲಿ IT-ಯನ್ನು ಹೇಗೆ ಬಳಸಲಾಗ್ತದೆ ಅಂತ. ಸೊ ಗ್ರಂಥಾಲಯಗಳಲ್ಲಿ ಅಂತ ಬಂದಾಗ ಈಗಾಗಲೇ ಹೇಳಿದ್ದೆ ನಾವು, ಡಿಜಿಟಲ್ ಗ್ರಂಥಾಲಯ ಅಂತ. ಈ ಪುಸ್ತಕಗಳನ್ನು PDF ರೂಪದಲ್ಲಿ ಪುಸ್ತಕಗಳನ್ನು, MS ವರ್ಡಲ್ಲಿ ಇರುವಂಥ ಪುಸ್ತಕಗಳನ್ನು, PPT ರೂಪದ ಪುಸ್ತಕಗಳನ್ನು ನಾವು ನಮ್ಮ ಲ್ಯಾಪ್ಟಾಪ್ನಲ್ಲಿ, ಪೆನ್ಡ್ರೈವ್ನಲ್ಲಿ, CD-ಗಳಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಆಮೇಲೆ ಇಲ್ಲಿ ಮ್ಯಾಗ್ಝಿನ್ಸ್ ಅಂತ ಹೇಳ್ತೀವಿ, ನಿಯತಕಾಲಿಕೆಗಳನ್ನು, ಇವುಗಳನ್ನು ಕೂಡ ನಾವು ನಮ್ಮ ಒಂದು ಡಿಜಿಟಲ್ ಲೈಬ್ರರಿಯಲ್ಲಿ ಸೇವನ್ನು ಮಾಡ್ಬೋದು. 7ನೇ ಪ್ರಶ್ನೆ, ವಾಟ್ ಆರ್ ದ ವೇರಿಯಸ್ ಪ್ರೊಸೆಸ್ ಆಫ್ ಎಜುಕೇಷನ್ ವೇರ್ IT ಈಸ್ ಯೂಸ್ಡ್? ಶಿಕ್ಷಣದ ವಿವಿಧ ಪ್ರಕ್ರಿಯೆಗಳಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸಲಾಗ್ತದೆ ಅಂತ ಪ್ರಶ್ನೆ. ಸೊ ಇಲ್ಲೇನಾಗುತ್ತೆ, ಆನ್ಲೈನ್ ಕಲಿಕೆ, ಶಿಕ್ಷಣದ ಆನ್ಲೈನ್ ಮುಖಾಂತರ ನಾವು ಕಲಿಬೋದು. COVID-19 ಪ್ಯಾಂಡಮಿಕ್ ಸಿಚುವೇಷನ್ಸ್ನಲ್ಲಿ ಚಂದನ TV ಆನ್ಲೈನ್ ಮುಖಾಂತರ ಕ್ಲಾಸನ್ನು ಮಾಡ್ತು. ಸಾಕಷ್ಟು ಝೂಮ್ ಮುಖಾಂತರ, MS ಟೀಮ್ ಮುಖಾಂತರ ಆನ್ಲೈನ್ ಕ್ಲಾಸಸನ್ನು ಶಿಕ್ಷಕರು ತೆಗೆದುಕೊಂಡಿದ್ದರು. ಆಮೇಲೆ ಶೈಕ್ಷಣಿಕ ಸಾಫ್ಟ್ವೇರ್ಗಳಿವೆ, ಸಾಕಷ್ಟು ಸಾಫ್ಟ್ವೇರ್, ಸಿಮ್ಯುಲೇಷನ್ಸು, ವರ್ಚುವಲ್ ಪ್ರಯೋಗಾಲಯಗಳು, ಮಲ್ಟಿಮೀಡಿಯಾಗಳಿವೆ, CD-ಗಳಿವೆ, ಯೂಟ್ಯೂಬ್ ಮುಖಾಂತರ ಆನ್ಲೈನ್ ಕ್ಲಾಸ್. ನೀವೇನು ಯೂಟ್ಯೂಬ್ ಮುಖಾಂತರ ನಾನು ಕ್ಲಾಸ್ ಕೇಳ್ತಾ ಇದ್ದೀರಿ, ಇದು ಕೂಡ ಮಾಹಿತಿ ತಂತ್ರಜ್ಞಾನದಿಂದಲೇ ಸಾಧ್ಯವಾಗಿದೆ. ನಾನು ನಿಮ್ಮ ಶಾಲೆಗೆ ಬರ್ತಾ ಇಲ್ಲ, ನಾನು ನಿಮ್ಮ ಮನೆಗೆ ಬರ್ತಾ ಇಲ್ಲ, ಆದರೆ ನಿಮ್ಮೊಂದಿಗೆ ನಾನು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಡಿಜಿಟಲ್ ಲೈಬ್ರರಿ. ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ನೀವು ಕಡಿಮೆ ಒಂದು ಪೆನ್ಡ್ರೈವ್ನಲ್ಲಿ, ಒಂದು 32 GB ಪೆನ್ಡ್ರೈವ್ನಲ್ಲಿ ನೀವು ನೂರಾರು ಪುಸ್ತಕಗಳನ್ನು ಸಂಗ್ರಹ ಮಾಡ್ಬೋದು. ಸ್ಥಳಾವಕಾಶ ಇರ್ತದೆ, ಆ ಪುಸ್ತಕಗಳು ಹಾಳಾಗೋದಿಲ್ಲ. ಸೊ ಈ ಡಿಜಿಟಲ್ ಲೈಬ್ರರಿಗಳನ್ನು, ಈ ಪುಸ್ತಕಗಳು, ಶೈಕ್ಷಣಿಕ ಜರ್ನಲ್ಗಳು, ಡಿಜಿಟಲ್ ಲೈಬ್ರರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಮಾಹಿತಿ ತಂತ್ರಜ್ಞಾನ ಉಪಯೋಗ ಆಗ್ತದೆ. ಇನ್ನು 8ನೇ ಪ್ರಶ್ನೆ, ವಿಚ್ ಸಾಫ್ಟ್ವೇರ್ ಆರ್ ಯೂಸ್ಡ್ ಇನ್ ಡಿಜಿಟಲ್ ಕಮ್ಯುನಿಕೇಷನ್? ಯಾವ ಒಂದು ಸಾಫ್ಟ್ವೇರ್ಗಳನ್ನು ನಾವು ಸಂವಹನಕ್ಕಾಗಿ, ಸಂಪರ್ಕ ಮಾಡಲಿಕ್ಕೆ ಬಳಸ್ತೀವಿ ಅಂತ. ಇಮೇಲ್ಗಳನ್ನು ಬಳಸ್ತೀವಿ, ಈಗಾಗಲೇ ಹೇಳಿರುವಾಗ ಇಮೇಲ್ ಮುಖಾಂತರ ಸಂವಹನ ಮಾಡ್ಬೋದು. ಆಮೇಲೆ ವಾಟ್ಸಪ್, ಟೆಲಿಗ್ರಾಮ್ ಮುಖಾಂತರ ಸಂವಹನ ಮಾಡ್ಬೋದು. ವಿಡಿಯೋ ಕಾಲಿಂಗ್ ಮುಖಾಂತರ ಸಂವಹನ ಮಾಡ್ಬೋದು. ಇಲ್ಲಿ ವಾಟ್ಸಪ್ ಮುಖಾಂತರ ವಿಡಿಯೋ ಕಾಲಿಂಗ್ ಇದೆ, ಗೂಗಲ್ ಮೀಟ್ ಮುಖಾಂತರ, ಸ್ಕೈಪ್ ಮುಖಾಂತರ, ಝೂಮ್ ಮುಖಾಂತರ, ಮೈಕ್ರೋಸಾಫ್ಟ್ ಟೀಮ್ಸ್ ಮುಖಾಂತರ ಕೂಡ ನಾವು ಸಂವಹನ ಮಾಡ್ಬೋದು, ಸಂಪರ್ಕಿಸ್ಬೋದು. ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಅಂದರೆ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಲಿಂಕ್ಡ್ಇನ್, ಇವುಗಳ ಮುಖಾಂತರ ಕೂಡ ನಾವು ಸಂವಹನ ಮಾಡ್ಬೋದು, ಸಂಪರ್ಕ ಮಾಡ್ಬೋದು. ಇನ್ನು 9ನೇ ಪ್ರಶ್ನೆ, ಫಾರ್ ವಾಟ್ ಪರ್ಪಸ್ ಈಸ್ IT ಯೂಸ್ಡ್ ಇನ್ ಬಿಸ್ನೆಸ್? ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಯಾವ ಉದ್ದೇಶಕ್ಕಾಗಿ ಬಳಸ್ತೀವಿ ಅಂತ ಇದೆ. ಸೊ ಒಂದು, ಸಂವಹನ ಮಾಡಲಿಕ್ಕೆ. ವ್ಯಾಪಾರ ಮಾಡಬೇಕಾದಾಗ ಗ್ರಾಹಕ ಮತ್ತು ಉತ್ಪಾದಕ ನಡುವೆ ಒಂದು ಸಂವಹನ ಬೇಕು. ಸೊ ಆ ಸಂವಹನ ಮಾಡಲಿಕ್ಕೆ ನಾವು ಇಮೇಲ್ ಮುಖಾಂತರ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವ್ಯಾಪಾರಿಗಳು ಮತ್ತು ಗ್ರಾಹಕರ ನಡುವೆ ಸಂವಹನ ಮಾಡಲಿಕ್ಕೆ ಸಾಧ್ಯ. 2ನೇದು, ಡೇಟಾ ನಿರ್ವಹಣೆ. ನಾವು ಒಂದು ವ್ಯಾಪಾರವನ್ನು ಮಾಡುವಾಗ, ಒಂದು ಉದ್ಯಮವನ್ನು ಮಾಡುವಾಗ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಈ ಮಾಹಿತಿ ಸಂಗ್ರಹಣೆ ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಸಾಧ್ಯ. ನಿಮ್ಮ ಹಾರ್ಡ್ ಡಿಸ್ಕ್ ಇರುತ್ತೆ, ಪೆನ್ಡ್ರೈವ್ ಇರುತ್ತೆ, CDs ಇರುತ್ತೆ, ಫ್ಲಾಪೀಸ್ಗಳ ಮುಖಾಂತರ ಲ್ಯಾಪ್ಟಾಪ್ನಲ್ಲಿ, ಟ್ಯಾಬ್ನಲ್ಲಿ, ಮೊಬೈಲ್ನಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತೀರಿ. ಎಕ್ಸಾಂಪಲಾಗಿ ನಿಮ್ಮ ಮೊಬೈಲನ್ನು ನೋಡಿ ನೂರಾರು ಫೋಟೋಗಳನ್ನು ಸಂಗ್ರಹ ಮಾಡ್ಕೊಂಡಿರ್ತೀರಿ. ಅದನ್ನೇ ಆಲ್ಬಮ್ ಮಾಡಬೇಕಾದ್ರೆ ಇಷ್ಟು ದಪ್ಪವಾಗಿರೋದು ಫೋಟೋ ಆಲ್ಬಮ್ ಆಗುತ್ತೆ. ಗ್ರಾಹಕರ ಜೊತೆಗೆ ಸಂಬಂಧನ ನಿರ್ವಹಣೆ. ಈಗಾಗಲೇ ಚರ್ಚೆ ಮಾಡಿರುವ ಹಾಗೆ ಒಂದು ಉದ್ಯಮ ಮಾಡುವಾಗ, ನಂದು ಎಕ್ಸಾಂಪಲ್ ಆಗಿ ನನ್ನೊಂದು ಲ್ಯಾಪ್ಟಾಪ್ ಪ್ರೊಡಕ್ಷನ್ ಇದೆ, ಒಂದು ಲ್ಯಾಪ್ಟಾಪ್ ಇದೆ. ಅದು ಏನೆಂದರೆ ಲ್ಯಾಪ್ಟಾಪ್ ಪ್ರೊಡಕ್ಟ್ ಮಾಡ್ತೀನಿ ನಾನು. ಆ ಎಕ್ಸಾಂಪಲ್ ಆಗಿ ಆ ಲ್ಯಾಪ್ಟಾಪ್ ಖರೀದಿ ಮಾಡಿರುವಂಥ ಗ್ರಾಹಕರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಆ ರೀತಿ ನಾವೇನು ಮಾಡ್ತೀನಿ, ಆ ಗ್ರಾಹಕರೊಂದಿಗೆ ಸಂಬಂಧವನ್ನು ನಿರ್ವಹಣೆ ಮಾಡಲಿಕ್ಕೆ ಕೂಡ ಮಾಹಿತಿ ತಂತ್ರಜ್ಞಾನ ಬೇಕು. ಇದನ್ನು ಹೊರಗುತ್ತಿಗೆ ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀನಿ. ಮಾರ್ಕೆಟಿಂಗ್ ಮತ್ತು ಜಾಹೀರಾತು. ನಾನು ಯಾವುದು ಪ್ರಾಡಕ್ಟ್ ಮಾಡ್ತೀನಿ, ಎಕ್ಸಾಂಪಲ್ ಆಗಿ ನಾನೊಂದು ಕ್ರಿಕೆಟ್ ಬ್ಯಾಟನ್ನು ಪ್ರೊಡಕ್ಷನ್ ಮಾಡುವಂಥ ಒಂದು ಕಂಪನಿ ನಂದಿದೆ. ಸೊ ಅದು ಕೇವಲ ಪ್ರೊಡಕ್ಷನ್ ಮಾಡಿದರೆ ಆಗೋದಿಲ್ಲ. ಪ್ರೊಡಕ್ಷನ್ ಮಾಡಿದ ನಂತರ ಅದರ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಅದು ಗ್ರಾಹಕರಿಗೆ ತಲುಪ್ತದೆ. ಅದಕ್ಕೆ ಆಕರ್ಷಣೆಗೆ ಒಳಗಾಗಿ ನಾವೇನು ಮಾಡ್ತಾರೆ ಅಂದರೆ, ಅವರು ನಮ್ಮ ಒಂದು ಉತ್ಪನ್ನಗಳನ್ನು ಅವರು ಖರೀದಿ ಮಾಡ್ತಾರೆ. ಇದಕ್ಕೆ ಕೂಡ ಮಾಹಿತಿ ತಂತ್ರಜ್ಞಾನ ಬೇಕು. ಸೊ ಒಂದು ಕಂಪನಿ, ಉದ್ಯಮವನ್ನು ನಾನು ಆರಂಭ ಮಾಡಿದ್ದೇನೆ ಅಂದರೆ ಹಣಕಾಸು ಭಾಳ ಇಂಪಾರ್ಟೆಂಟು. ಅದಕ್ಕೆ ನಾನು ಎಷ್ಟು ಹಣವನ್ನು ಹೂಡಿಕೆ ಮಾಡಿದ್ದೀನಿ, ಎಷ್ಟು ಲಾಭ ಬಂತು, ಎಷ್ಟು ಇನ್ಕಮ್ ಟ್ಯಾಕ್ಸನ್ನು, ಎಷ್ಟು ಟ್ಯಾಕ್ಸನ್ನು ನಾನು ಗೌರ್ಮೆಂಟ್ಗೆ ಕಟ್ಟಬೇಕಾಗಿದೆ,
ಸೊ ಈ ಹಣಕಾಸಿನ ನಿರ್ವಹಣೆ ಮಾಡಬೇಕಾದ್ರೂ ಕೂಡ ಮಾಹಿತಿ ತಂತ್ರಜ್ಞಾನ ಬೇಕು. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಉದ್ಯಮದಲ್ಲಿ ನಾವು ಮಾಹಿತಿ ತಂತ್ರಜ್ಞಾನವನ್ನು ಹೇಗೆ ಬಳಸ್ತೀವಿ ಅಂತ ನಾನು ಇಷ್ಟೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಕ್ವೆಶ್ಚನ್ ನಂಬರ್ 11, ಲಿಸ್ಟ್ ದ ವೇರಿಯಸ್ ಯೂಸಸ್ ಆಫ್ IT ಇನ್ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕ್ ವ್ಯವಸ್ಥೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಳಕೆಯ ಕುರಿತು ಒಂದಿಷ್ಟು ಪಟ್ಟಿ ಮಾಡಿ, ಯಾವ ರೀತಿ ಬಳಸ್ತೀರಿ ಅಂತ. ಸೊ ಒಂದೇನಿದೆ ನೋಡಿ, ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ATM, ಆಟೋಮೆಟಿಕ್ ಟ್ರೈಲರ್ ಮಷಿನ್ಸ್ ಅಂತ ಏನು ಹೇಳ್ತೀವಿ, ಸ್ವಯಂ ಚಾಲಿತ ಟ್ರೈಲರ್ ಯಂತ್ರಗಳು. ಸೊ ಇದು ಒಂದು ATM ಏನಿದೆ, ಇಟ್ ಇಸ್ ಎ ಕೈಂಡ್ ಆಫ್ ಕಂಪ್ಯೂಟರ್. ಇದು ಒಂದು ರೀತಿಯ ಕಂಪ್ಯೂಟರ್ ಇದೆ. ಸೊ ಈ ಕಂಪ್ಯೂಟರ್ ಸಹಾಯದಿಂದಲೇ ಈ ಒಂದು ATM ವರ್ಕ್ ಮಾಡ್ತವೆ. ಎರಡನೇದು ಆನ್ಲೈನ್ ಬ್ಯಾಂಕಿಂಗ್. ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತೀರಿ, ಫೋನ್ಪೇ ಮಾಡ್ತೀರಿ, ಗೂಗಲ್ ಪೇ ಮಾಡ್ತೀರಿ, UPI ಭೀಮ್ ಆ್ಯಪ್ಸ್ ಇದೆ, ಹಲವಾರು ಆ್ಯಪ್ಗಳನ್ನು ಬಳಸ್ಕೊಂಡು ಹಣವನ್ನು ಕ್ಷಣಮಾತ್ರದಲ್ಲಿ ನೀವು ಅದನ್ನು ವರ್ಗಾವಣೆ ಮಾಡ್ತಿರ್ತೀರಿ. ಸೊ ಇದು ಸಾಧ್ಯ ಆಗಿರುವಂಥದ್ದು ಮಾಹಿತಿ ತಂತ್ರಜ್ಞಾನದಿಂದ. ಮೊಬೈಲ್ ಬ್ಯಾಂಕಿಂಗ್, ಈಗಾಗಲೇ ಹೇಳಿರುವ ಹಾಗೆ ಮೊಬೈಲ್ ಮುಖಾಂತರ ಕೂಡ ನೀವು ಬ್ಯಾಂಕಿಂಗ್ ಕೆಲಸವನ್ನು ಮಾಡ್ಬೋದು. ನಿಮ್ಮ ಒಂದು ಹಣಕಾಸಿನ ಬ್ಯಾಲೆನ್ಸ್ ಎಷ್ಟಿದೆ, ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ನಾಮಿನಿ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಮೊಬೈಲ್ನಿಂದಲೇ ನೀವು ನಿರ್ವಹಣೆ ಮಾಡ್ಬೋದು. ಆಮೇಲೆ ನಿಮ್ಮ ಹತ್ರ ATM ಕಾರ್ಡ್ಸ್ ಇರುತ್ತೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ. ಸೊ ಈ ಕಾರ್ಡ್ಗಳ ಒಂದು ಆ ಕಾರ್ಡ್ಗಳ ಆನ್ಲೈನ್ ಪಾವತಿ ಇರ್ಬೋದು, ಮೊಬೈಲ್ ವ್ಯಾಲೆಟ್ ಅಂತ ಇರುತ್ತೆ ನೋಡಿ, ಅಮೆಜಾನ್ ವ್ಯಾಲೆಟ್ ಅಂತ ಸಾಕಷ್ಟು ವ್ಯಾಲೆಟ್ ಇದೆ. ಇವುಗಳೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಮಾಹಿತಿ ತಂತ್ರಜ್ಞಾನ. ಆತ್ಮೀಯ ಶಿಕ್ಷಕರೇ, ಪಾಲಕರೇ, ಸೊ ಈ ಒಂದು ಏನಿದೆ ಮೊಬೈಲ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಏನಿದೆ, ಒಂದಿಷ್ಟು ಆ್ಯಪ್ಸ್ಗಳನ್ನು ಮಕ್ಕಳಿಗೆ ತೋರಿಸ್ತಾ ಹೋಗಿ ಒಂದು ಡೆಮೋ ಮಾಡಿ ತೋರಿಸಿ ಯಾವ ರೀತಿ ಹಣವನ್ನು ನಾವು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ. ಸೊ ಕ್ವೆಶ್ಚನ್ ನಂಬರ್ 12, ವಿಚ್ ಆರ್ ದ ಡಿಫರೆಂಟ್ ಏರಿಯಾಸ್ ಆಫ್ ಹೆಲ್ತ್ ಕೇರ್ ವೇರ್ IT ಈಸ್ ಯೂಸ್ಡ್. ಸೊ ಇಲ್ಲಿ ಆರೋಗ್ಯಕ್ಕೆ IT ಇರುವ ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳು. ಆರೋಗ್ಯ ರಕ್ಷಣೆಯ ಕ್ಷೇತ್ರಗಳಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಹೇಗೆ ಬಳಸ್ತೇವೆ. ಸೊ ಒಂದು ಏನಿದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆರೋಗ್ಯ ದಾಖಲೆಗಳು. ನೀವು ಒಂದು ಹಾಸ್ಪಿಟಲ್ಗೆ ಹೋಗ್ತೀರಿ, ಹಾಸ್ಪಿಟಲ್ಗೆ ಹೋಗಿದ ಕೂಡಲೇ ಅಲ್ಲೊಂದು ಕೌಂಟರ್ ಇರ್ತದೆ. ಅಲ್ಲಿ ಹೋದ ಕೂಡಲೇ ನಿಮ್ಮ ಹೆಸರು ಕೇಳ್ತಾರೆ, ನಿಮ್ಮ ವಯಸ್ಸು ಕೇಳ್ತಾರೆ, ನಿಮ್ಮ ದೇಹದ ತೂಕವನ್ನು ಅಳತೆ ಮಾಡಿ ಎಲ್ಲವನ್ನು ಕಂಪ್ಯೂಟರ್ನಲ್ಲೇ ರೆಕಾರ್ಡ್ ಮಾಡ್ತಾರೆ. ನಿಮ್ಮ ತೊಂದರೆ ಏನಿದೆ ಅದನ್ನು ಕಂಪ್ಯೂಟರ್ನಲ್ಲೇ ರೆಕಾರ್ಡ್ ಮಾಡ್ತಾರೆ. ಯಾವುದೇ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಇರಲಿ, ಪ್ರೈವೇಟ್ ಇರಲಿ, ಮೊದಲಲ್ಲಿ ರೆಕಾರ್ಡ್ ಮಾಡ್ತಾರೆ. ಸೊ ಇವೆಲ್ಲ ಒಂದು ನಿಮ್ಮ ದಾಖಲೆಗಳನ್ನು ಮೊದಲು ಏನು ಮಾಡ್ತಾಯಿದ್ರು, ಕೈಲಿ ಬರಿತಾ ಇದ್ರು. ಒಬ್ಬ ರೋಗಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಒಂದು EHR ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕ್ ಆರೋಗ್ಯ ದಾಖಲೆಗಳು. ಇಲ್ಲಿ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್ ಅಂತ ಇದು ಸಾಧ್ಯ ಆಗಿದ್ದು ಮಾಹಿತಿ ತಂತ್ರಜ್ಞಾನದಿಂದ. ಇಲ್ಲಿ ಈಗಾಗಲೇ ಟೆಲಿಮೆಡಿಸಿನ್ ಮತ್ತು ಟೆಲಿ ಹೆಲ್ತ್ ಅಂತ ಹೇಳಿದ್ದೀವಿ. ಸೊ ನಿಮಗೆ ಅಮೇರಿಕಕ್ಕೆ ಹೋಗಿ ನಿಮಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಟ್ ಅಲ್ಲಿರುವಂಥ ವೈದ್ಯರು ನಿಮ್ಮನ್ನು ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನು ಸಂಪರ್ಕಿಸಿ ನಿಮಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು ಟೆಲಿಮೆಡಿಸಿನ್ ಇದೆ. ಇದು ಮಾಹಿತಿ ತಂತ್ರಜ್ಞಾನದಿಂದ. ಆರೋಗ್ಯ ಮಾಹಿತಿ ವಿನಿಮಯ. ಸೊ ನಿಮ್ಮ ಈಗ ಒಂದು ಇಲ್ಲಿ ನೀವು ಎಕ್ಸಾಂಪಲ್ ಆಗಿ ನೀವು ಬೀದರ್ನಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತೀರಿ. ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ ಏನು ಮಾಡ್ತಾರೆ ಹಾಸ್ಪಿಟಲ್ನವರು, ನೀವು ಹೆಚ್ಚಿನ ಟ್ರೀಟ್ಮೆಂಟ್ಗೆ ಹೈದರಾಬಾದ್ಗೆ ಹೋಗಬೇಕಾಗ್ತದೆ, ಆ ಒಂದು ಫೆಸಿಲಿಟೀಸ್ ನಮ್ಮ ಒಂದು ಬೀದರ್ನಲ್ಲಿ ಇಲ್ಲ ಅಂತ ಅವರು ಹೇಳ್ಬೋದು. ಆವಾಗ ನೀವು ಹೈದರಾಬಾದ್ಗೆ ಶಿಫ್ಟ್ ಮಾಡಿದಾಗ ಆ ಬೀದರ್ನಲ್ಲಿರುವಂಥ ಹಾಸ್ಪಿಟಲ್ನ ಸಿಬ್ಬಂದಿ ನಿಮ್ಮ ಸಮಗ್ರ ರೋಗದ ಮಾಹಿತಿಯನ್ನು ಆನ್ಲೈನ್ ಮುಖಾಂತರ ಹೈದರಾಬಾದಿನ ಯಾವ ಹಾಸ್ಪಿಟಲ್ಗೆ ಹೋಗಿರ್ತೀರಿ ಆ ಒಂದು ಹಾಸ್ಪಿಟಲ್ಗೆ ಡಾಟಾವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಎಷ್ಟು ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೈದರಾಬಾದ್ನಲ್ಲಿ ನೀವು ಹೋದ ಕೂಡಲೇ ಪುನಃ ನಿಮ್ಮ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದಿಲ್ಲ, ಎಲ್ಲಿಗೆ ಟ್ರೀಟ್ಮೆಂಟ್ ನಿಂತಿದೆ ಅಲ್ಲಿನಿಂದ ಪ್ರಾರಂಭ ಮಾಡ್ತಾರೆ. ದಿಸ್ ಇಸ್ ಆರೋಗ್ಯ ಮಾಹಿತಿ ವಿನಿಮಯ ಅಂತ ಹೇಳ್ತೀವಿ. ಸೊ ಹೆಲ್ತ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಅಂತ. ರಿಮೋಟ್ ಪೇಷಂಟ್ ಮಾನಿಟರಿಂಗ್, ಈಗಾಗಲೇ ಹೇಳಿದ್ದೀನಿ. ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ ಒಬ್ಬ ಪೇಷಂಟ್ ಇದ್ದಾನೆ, ಅವನನ್ನು ಮಾನಿಟರಿಂಗ್ ಮಾಡಬೇಕಾಗಿದೆ, ಅವನ ಆರೋಗ್ಯದ ಸ್ಥಿತಿಯನ್ನು ಗಮನಿಸಬೇಕಾಗಿದೆ, ಏರುಪೇರುಗಳನ್ನು ನೋಡಬೇಕಾಗಿದೆ. ಇದು ಸಾಧ್ಯ ಆಗಿರುವಂಥದ್ದು ಮಾಹಿತಿ ತಂತ್ರಜ್ಞಾನದ ಮುಖಾಂತರ, ಕಂಪ್ಯೂಟರ್, ಇಂಟರ್ನೆಟ್ನಿಂದ ಇದು ಸಾಧ್ಯ. ಶಸ್ತ್ರಚಿಕಿತ್ಸೆಯಲ್ಲಿ ರೋಬೋಟಿಕ್ಸ್ ಮತ್ತು AI. ಇತ್ತೀಚೆಗೆ ಏನು ಶಸ್ತ್ರಚಿಕಿತ್ಸೆ ನಡೀತಾ ಇದೆ, ಆಪರೇಷನ್ ಆಗ್ತಾ ಇದೆ, ಅಲ್ಲಿ ರೋಬೋಟ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಕೂಡ ಬಳಕೆಯನ್ನು ಮಾಡಲಾಗ್ತಾ ಇದೆ. ಸೊ ನೆಕ್ಸ್ಟ್ ಬರುವಂಥದ್ದು ಲಿಸ್ಟ್ ಎನಿ 5 ವೆಬ್ಸೈಟ್ಸ್ ಆಫ್ ದ ಇಂಡಿಯನ್ ಗೌರ್ಮೆಂಟ್ ವಿಚ್ ಪ್ರೊವೈಡ್ IT ಅನ್ಎಬಲ್ಡ್ ಸರ್ವಿಸಸ್ ಅಂತ. ಭಾರತ ಸರ್ಕಾರದ ಯಾವುದೇ 5 ವೆಬ್ಸೈಟ್ಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಅವರು ಬಳಸ್ತಾ ಇರಬೇಕು. ಎಕ್ಸಾಂಪಲ್ ಆಗಿ ನೋಡಿ, ಇಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ನಾವು ಲೆಟರ್ಸನ್ನು ಏನು ಕೊಡ್ತೀವಿ, ಇತ್ತೀಚೆಗೆ ಏನಾಗಿದೆ ಸ್ಪೀಡ್ ಪೋಸ್ಟ್ ಇರ್ಬೋದು, ರಿಜಿಸ್ಟರ್ ಪೋಸ್ಟ್ ಇರ್ಬೋದು, ಎಲ್ಲ ಆನ್ಲೈನ್ ಮುಖಾಂತರ ಎಂಟ್ರಿ ಮಾಡಿ ಅಲ್ಲಿದ್ರ ಮುಖಾಂತರ ಮಾಹಿತಿಯನ್ನು ವರ್ಗಾವಣೆ ಮಾಡಲಾಗ್ತದೆ. ಸೊ ಪೋಸ್ಟ್ ಆಫೀಸ್ ಅಂದರೆ ಈಗ ಈ ಪೋಸ್ಟ್ ಆಫೀಸ್ ಆಗಿ ಕನ್ವರ್ಟ್ ಆಗಿದೆ. ಎರಡನೇದು ಆದಾಯ ತೆರಿಗೆ ಇಲಾಖೆ. ನಿಮ್ಮ ಶಾಪ್ ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ನಿಮ್ಮ ಆದಾಯ ತೆರಿಗೆಯನ್ನು, ಇನ್ಕಮ್ ಟ್ಯಾಕ್ಸನ್ನು ನೀವು ಆನ್ಲೈನ್ ಮುಖಾಂತರ ಪಾವತಿಸ್ಬೋದು. ಡಿಜಿಟಲ್ ಇಂಡಿಯಾ ಪೋರ್ಟಲ್. ಸೊ ಡಿಜಿಟಲ್ ಇಂಡಿಯಾ ಪೋರ್ಟಲ್ ಅಂತ ಹೋಗಿ ಸರ್ಚ್ ಮಾಡಿ ಗೂಗಲ್ನಲ್ಲಿ, ಅಲ್ಲಿ ನಿಮಗೆ ಸಾಕಷ್ಟು ರಸಪ್ರಶ್ನೆಗಳು ಸಿಗ್ತದೆ, ಸಾಕಷ್ಟು ಮಾಹಿತಿಗಳು ಸಿಗ್ತದೆ. ಸೊ ಆ ಮಾಹಿತಿಗಳನ್ನು ಪಡಿಬೋದು, ಆಕ್ಸೆಸ್ ಮಾಡ್ಬೋದು, ರಸಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಸರ್ಟಿಫಿಕೇಟನ್ನು ಕೂಡ ಪಡಿಬೋದು. ಆಮೇಲೆ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಮಿಷನ್ NDHM ಅಂತ. ಸೊ ಇದರ ಮುಖಾಂತರ ನೀವು ನಿಮ್ಮ ಒಂದು ಹೆಸರನ್ನು ನೋಂದಾಯಿಸ್ಕೊಂಡ್ಬಿಟ್ರೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತದೆ. ನಿಮಗೆ ಒಂದು ಆರೋಗ್ಯ ಕಾರ್ಡನ್ನು ಕೊಡಲಾಗುತ್ತೆ. ಆ ಆರೋಗ್ಯ ಕಾರ್ಡನ್ನು ನೀವು ಹಾಸ್ಪಿಟಲ್ನಲ್ಲಿ ಹೋಗಿ ತೋರಿಸಿದಾಗ ಕಡಿಮೆ ವೆಚ್ಚದಲ್ಲಿ ನೀವು BPL ಅಥವಾ
ಒಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ ಅಡಿಯಲ್ಲಿ ಬಂದಿದ್ದರೆ ನಿಮಗೆ ಕಡಿಮೆ ವೆಚ್ಚದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆಗ್ತದೆ. ಪಾಸ್ಪೋರ್ಟ್ ಸೇವೆ, ನೀವು ಬೇರೆ ದೇಶಕ್ಕೆ ಹೋಗಬೇಕಾದಾಗ ಪಾಸ್ಪೋರ್ಟ್ಸ್ ವೀಸಾಗಳು ಬೇಕಾಗುತ್ತೆ. ಸೊ ಈ ಪಾಸ್ಪೋರ್ಟ್ ಸೇವೆಯನ್ನು ಪಡಿಬೇಕಾದ್ರೆ ಕೂಡ ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಬೇಕು. ಇನ್ನು ಹೊರತುಪಡಿಸಿ ಗೌರ್ಮೆಂಟ್ನಲ್ಲಿ ನಾವು ಎಲ್ಲಿ ಮಾಹಿತಿ ತಂತ್ರಜ್ಞಾನ ಬಳಸ್ತೀವಿ ಅಂದರೆ ನಿಮ್ಮ ಶಾಲೆಯಲ್ಲೇ ನೋಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ. ಅದರ ಮುಖಾಂತರ ನಿಮ್ಮ ಅಡ್ಮಿಷನ್ಸ್ ಇರ್ಬೋದು, TC ಇರ್ಬೋದು, ನಿಮ್ಮ ಅಂಕಪಟ್ಟಿಯನ್ನು ಕೂಡ ಆನ್ಲೈನ್ ಮುಖಾಂತರ ನಿರ್ವಹಣೆ ಮಾಡಲಾಗ್ತದೆ. ಜೊತೆಲಿ ನಿಮ್ಮ ಕಾಸ್ಟ್ ಟು ಇನ್ಕಮ್ ಇರ್ಬೋದು, ಎಲ್ಲವನ್ನು ಕೂಡ ಆನ್ಲೈನ್ ಮುಖಾಂತರನೇ ನೀವು ಆ ಒಂದು ದಾಖಲೆಗಳನ್ನು ಪಡಿಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ಮಾಹಿತಿ ತಂತ್ರಜ್ಞಾನದ ಅಧ್ಯಾಯ 1 ಇಂಟ್ರೊಡಕ್ಷನ್ ಟು IT ಆ್ಯಂಡ್ IT ಎನೇಬಲ್ಡ್ ಸರ್ವಿಸ್ ಈ ಪಾಠಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾವು ಚರ್ಚೆ ಮಾಡಿದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಜೊತೆಯಲ್ಲಿ ಸಂಪೂರ್ಣ ಪಾಠದ ವಿವರಣೆಯ ಮತ್ತೊಂದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಎರಡೂ ವಿಡಿಯೋಗಳನ್ನು ನೋಡಿದಲ್ಲಿ ಈ ಪಾಠದಿಂದ ಯಾವುದೇ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬಂದರೂ ಕೂಡ ಯಶಸ್ವಿಯಾಗಿ ಧೈರ್ಯದಿಂದ ಬರಲಿಕ್ಕೆ ಸಾಧ್ಯ ಇದೆ. ಮುಂದಿನ ವಿಡಿಯೋದಲ್ಲಿ 2ನೇ ಚಾಪ್ಟರ್ಸ್ನ ಒಂದು ಮುಂದುವರೆದ ಭಾಗವನ್ನು ಇಟ್ಕೊಂಡು ಸಂಪೂರ್ಣ ಪಾಠದ ವಿವರಣೆ ಜೊತೆಯಲ್ಲಿ ಪ್ರಶ್ನೆ ಉತ್ತರಗಳ ಒಂದಿಷ್ಟು ಚರ್ಚೆಯನ್ನು ಕೂಡ ನಾವು ಮಾಡ್ತೇವೆ. ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಸನ್ನು ಕೂಡ ನಾವು ಆನ್ಲೈನ್ ಮುಖಾಂತರ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ, ಪ್ರಾಕ್ಟಿಕಲ್ ಕ್ಲಾಸಸ್ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.